ಯುದ್ಧ ಮಾಡುತ್ತಿದ್ದ ಹಾಗೆ ಕಣ್ಣು ತಪ್ಪಿಸಿ ಓಡಿ ಹೋದೆಯಾ? ಎಲ್ಲಿ ಹೋದರೂ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಕೊಲ್ಲದಿದ್ರೆ ನಾನು ಭೀಮಸೇನಲ್ಲ. ನೋಡ್ತೇನೆ ಎಲ್ಲಿದ್ದಾನೆ. ಏನಾಯ್ತು? ಯಾರು? ಏನೋ ಯಾರು?
ಏನೋ ಒಡೆಯ ಯಾರೋ ನೀನು? ನಾನ್ರಿ ನಿಮ್ಮ ಅನುನಾಯಿ. ನೀನು ಅದೆಂತದ್ದು? ನಾನು ನಿಮ್ಮ ಅನುನಾಯಿ. ಅನುಯಾಯಿ? ಅನುಯಾಯಿ ನಾನು ಅನುಯಾಯಿ. ಹೇಳಿದಂತ ಕೇಳುವವ? ಹೌದು. ನೀವು ಹೇಳಿದಿರಲ್ವೇ ಬೇವರ್ಸಿ ಬಾ. ಮರ್ಯಾದೆ ಕೆಟ್ಟವನೇ. ಅಲ್ಲ ಬೇವರ್ಸಿ ಹೋಗು. ಬೇಹುಗಾರಿಕೆಯನ್ನು ಮಾಡುವವ ನೀನು. ಅರಸಿ ಹೋಗು. ಅಲ್ವಾ? ಬೇವನ್ನು ಅರಸಿ ಹೋಗು. ನಿಮಗೆ ಕಿರುಕುಳ ಬೇಕು, ಕಿರುಕುಳ ಬೇಕು. ಕಿರುಕುಳ ನಿನ್ನದು. ಹೀಗೆ ಕಿರುಕುಳ ಕೊಟ್ಟು ತಡೆಯುವುದು ಹೇಗೋ? ಅಲ್ಲ ಕುಲಾಧಿಪತಿ ಕೌರವ ಬೇಕು. ಗುರುಕುಲ ಅಲ್ವಾ? ನನಗೆ ಕಿರುಹುಳ ಅಂತ ಹೇಳಿದಾಗ ಆಯ್ತು. ನಿನಗೆ ಎಲ್ಲ ಕೇಳ್ತದೆ ಒಡೆಯ. ಹಾಗೆ ಅವರನ್ನು ಹುಡುಕಬೇಕಾದ್ರೆ ನಾನು ಒಬ್ಬರೇ ಹೋದ್ರೆ ಸಾಲದು. ಹೀಗೆ ಹೋದ್ರೆ ಎಲ್ಲಾದ್ರೂ ಭೀಮಸೇನ ಬೇವಿಂಚರ ಅಂತ ಗೊತ್ತಾಗಿ ನಮ್ ತಲೆ ಕಡ್ದಾರ ಅಂತ ತಿಳ್ಕೊಂಡು ನಾನು ವೇಷ ಮಾಡಿಸ್ಕೊಂಡೆ. ವೇಷ ಮಾಡ್ಕೊಂಡೆ? ಹೌದು. ದೇಹಿನ ಜನರಲ್ಲಿ ಮುಖಂಡರಿ. ಹೂನ್ರಿ. ನೀನು ಹೇಳಿದಂತ ಕೇಳುವವರು ಅನೇಕರಿದ್ದಾರೆ. ಹೂನ್ರಿ. ಅವರನ್ನೆಲ್ಲ ಸೇರಿಸಿದ್ದೀಯ? ಈಗ ಅವ್ರನ್ನೆಲ್ಲ ನಿಲ್ಸಿ ನಾನು ಒಬ್ಬರೇ ಬಂದಿದ್ದೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಯಾಕೆ ಬಂದೆ? ಒಡೆಯ, ಈಗ ಕೇವಲ ವೇಷ ಮಾಡಿದ್ರೆ ಸಾಲದು, ಅದಕ್ಕೆ ತಕ್ಕ ಭಾಷೆ ಬೇಡನ್ರಿ. ಭಾಷೆ ಬೇಕು. ಭಾಷೆನೂ ಬದಲಾವಣೆ ಮಾಡಿಕೊಂಡೆ. ಭಾಷೆ ಬೇಕು, ಜೊತೆಗೆ ದುಡಿತಾವು ಬೇಕು. ಹೌದು. ಈ ಸಲ ನಾವು ಉದ್ಧಾರ ಆಗುತ್ತೇವೆ. ಒಡೆಯ, ಅಷ್ಟೇ ಸಾಲದು. ಕೇವಲ ನಾನು ಒಬ್ಬರೇ ಹೋದ್ರೆ ಭೇಂಟಿ ಅಂತ ಆಗ್ತದ. ಅದಕ್ಕೆ ಬೇಕಾದ ಜನರನ್ನು ಕೂಡ್ಕೊಂಡೆ. ಎಂಕ, ತುಕ್ರ, ತೋಮ, ಐತ, ಮಳಿಯ, ಮಟ್ಟಿ, ಚೀಮ ಎಲ್ಲ ಹಿಡ್ಕೊಂಡೆ. ಹೌದು. ಕೇವಲ ಅವರಿದ್ರೆ ಸಾಲದು. ಆಯ್ದ ಪಾಯ್ದ ಹಿಡ್ಕೊಂಡೆ. ಆಯ್ದ ಪಾಯ್ದ ಹಿಡ್ಕೊಂಡೆ. ಆಯ್ದ ಏನೋ ಸರಿ. ಅದೆಂತದ್ದು ಮತ್ತೊಂದು ಹೇಳಿದ್ರಲ್ಲ ಪಾಯ್ದ. ಆಯ್ದ ಅಂತ ಹೇಳಿದ್ರೆ ಕಡಿಯುದು, ಹೊಡೆಯುದು, ಬಡಿಯುದು. ಪಾಯ್ದ ಅಂತ ಹೇಳಿದ್ರೆ ಹಾರುವ ಹಕ್ಕಿಗಳನ್ನು ಹಿಡಿಲಿಕ್ಕೆ ಬಲೆ, ಅದಕ್ಕೆ ಪಾಯ್ದ ಅಂತ ಹೇಳಿದ್ರು. ನಿಮ್ಮಷ್ಟು ದೊಡ್ಡ ಬಾಯಿ ಇಲ್ಲ ನಾನು ನಗಡ್ಲಿಕ್ಕೆ ಹಂಗೆ ಇದ್ರಿ. ಹೌದಾ? ಆಯ್ದ ಪಾಯ್ದ ಅಂತ ಹೇಳಿದ್ರೆ ಒಂದೇಡ ಅಲ್ಲ, ತುಂಬಾ ಜಾತಿಯ ಬಲೆ ಎಲ್ಲ ಹಿಡ್ಕೊಂಡೆ. ಅಂಚು ಬಲೆ, ಇಂಚು ಬಲೆ, ಪೋದು ಬಲೆ, ಬಿಸಲೆ, ಎಕ್ಕಲೆ, ಮುಟ್ಟಲೆ, ತಪ್ಪಲೆ, ಕುಲ್ಲುಲೆ. ಅದೇನು ಏನು ಅಂತ ಆಗಲಿಲ್ಲ. ಅಂಚು ಬಲೆಗೆ ಹಾಕೋ ಬಲೆ. ಇಂಚು ಬಲೆ ಅಂತ ಹೇಳಿದ್ರೆ ಈ ಇಂಚಿಗೆ ಹಾಕುವ ಬಲೆ. ಆಮೇಲೆ ಎಕ್ಕಲೆ ಅಂತ ಹೇಳಿದ್ರೆ ಎಟ್ಟುಗೋಷ್ಟಕ್ಕೆ ಹಾಕುವ ಬಲೆ. ತಪ್ಪಲೆ ಅಂತ ಹೇಳಿದ್ರೆ ತಪ್ಪಿಸಿಕೊಳ್ಳೋ ಆಗದಂತಿರುವ ಬಲೆ. ಮುಟ್ಟಲೆ ಅಂತ ಹೇಳಿದ್ರೆ ಮುಟ್ಟಿದ್ರು ಸೀಡ್ಕೊಳ್ಳುವ ಬಲೆ. ಆಮೇಲೆ ಪಕ್ಕಿ ಬ್ರಿಡ್ಜ್ ಬಲೆ, ಕೆಲಿಂಜಿ ಬಲೆ, ಸೊಳ್ಳೆ ಬಲೆ, ಇದನ್ನೆಲ್ಲ ಇಟ್ಕೊಂಡು ಒಡೆಯ. ಆಮೇಲೆ ಕೇವಲ ಆಯ್ದ ಪಾಯ್ದ ಇದ್ರೆ ಸಾಲದು. ಬೇಟೆ ಅಂದ್ಮೇಲೆ ಕುನ್ನಿ ಕೊಟ್ಟು ಬೇಡವೆ. ನಾಯಿ ಮತ್ತು ಕುನ್ನಿಯನ್ನು ಹಿಡ್ಕೊಂಡು ನಾವು. ನಾಯಿ ಅಂದ್ರೆ ಏನು, ಕುನ್ನಿ ಅಂದ್ರೆ ಏನು? ನಮ್ ಜಾತಿಯಲ್ಲಿ ಬೇರೆ ಬೇರೆ ಇದೆ. ನಾಯಿ ಅಂತ ಹೇಳಿದ್ರೆ ಗಂಡು, ಕುನ್ನಿ ಅಂತ ಹೇಳಿದ್ರೆ ಬೋಟ್ಲಿ. ಚರ್ಮ ನಾವಿಷ್ಟರವರೆಗೆ ಎಣಿಸಿದ್ದು ಕುನ್ನಿ ಅಂದ್ರೆ ಸಣ್ಣದು ಅಲ್ಲ, ದೊಡ್ಡದಕ್ಕೆ ನಾಯಿ ಅಂತ. ಅದು ನಮ್ಮ ಭಾಷೆಯಲ್ಲಿ ಹಾಗೆ ಹೇಳುದು. ಒಂದು ಗಂಡು ನಾಯಿ ಮತ್ತು ಹೆಣ್ಣು ನಾಯಿ ಹಿಡ್ಕೊಂಡು ಹೋದು. ಯಾಕಂತ ಹೇಳಿದ್ರೆ ಈ ಮೃಗ ಎಲ್ಲಿದೆ ಅಂತ ಹೇಳಿ ಮೂಸಿ ಪತ್ತೆ ಮಾಡುದು ಕುನ್ನಿ, ಆಮೇಲೆ ಹಿಡ್ಕೊಂಡು ಬರುದು ನಾಯಿ. ಆ ಮೃಗ ಅಲ್ಲಿದೆ ಅಂತ ಗೊತ್ತಾಗಬೇಕಾದ್ರೆ ಈ ನಾಯಿ ಹೇಳ್ಬೇಕಲ್ಲ. ಹೌದು. ಹೇಗೆ ಹೇಳ್ತದೆ? ಇದು ಕೂತಲಿಂದಲೇ ಒಂದು ಸೂಚನೆ ಕೊಡ್ತದೆ. ಹೇಗೆ? ಅದು ನನ್ನಲ್ಲಿ ಕೇಳುವುದೇನು? ಅಲ್ಲ, ಅದು ಕೇಳುದು. ಹೌದಾ? ಅಲ್ಲಿ ಹೋಗುವ ಮೃಗ ಯಾವುದು ಆದ್ರೆ ಅದು ಸ್ವಲ್ಪ ಹೊತ್ತಲ್ಲಿ ಆಮೇಲೆ ಕೂತ್ಕೊಂಡಲ್ಲೇ ಇದು ಅಂತ ನೋಡಿ ಹೇಳ್ತದೆ. ಹೌದು. ಆಮೇಲೆ ಹಳೆ ನಾಯಿ ಅಲ್ಲಿ ಕೂತಲ್ಲಿ ಅದಕ್ಕೆ ಎದ್ದೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ದೊಡ್ಡ ದೊಡ್ಡ ಮೃಗವನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಎಲ್ಲ ಇಲ್ಲಿ ಬನ್ನಿ ಅಂತೇಳಿ ಕೂತಲ್ಲಿಂದಲೇ ಸೂಚನೆ ಕೊಡೋದು. ನಿನ್ನ ನಾಯಿ ನಿನಗೆ ಸರಿಯಾದ ಸೂಚನೆಯನ್ನು ಕೊಡ್ತಾರೆ. ನೋಡಿದ್ಯಾ?
ನಿಮ್ಮವರೆಲ್ಲ ಎಷ್ಟು ಜನ ಇದ್ದಾರೆ, ಎಷ್ಟು ಸಂತೋಷಗೊಂಡಿದ್ದಾರೆ. ಹೌದು, ಹೀಗೆ ಸಂತೋಷಗೊಳ್ಳಬೇಕು. ಇದೆಲ್ಲ ನಮ್ಮ ಪಡೇರಿ ಅಲ್ವಾ? ಬೇಟೆಗೆ ಹೋದಾಗ ಒಟ್ಟಿಗೆ ಬಂದ ಪಡೆ. ಆಮೇಲೆ ಆ ಸೂಚನೆ ಕೊಟ್ಟಾಗ ಅದಕ್ಕಾಗಿಯೇ ನಿನ್ನನ್ನು ನಾನು ನೇಮಿಸಿದ್ದು. ಹೌದು. ಹಾಗಾದ್ರೆ ಆ ಮೃಗವನ್ನು ನಾವು ಹಿಡಿತೇವೆ. ಈಗೆಲ್ಲ ನಾವು ಬೇಕಾದಷ್ಟು ಅಲ್ಲಲ್ಲಿ ಕೂಟ ಹಾಕಿ ಬಲೆ ಬೀಸಿ ಹಾರುವ ಹಕ್ಕಿಯನ್ನು ಹಿಡಿದಿದ್ದೇವೆ, ಓಡುವ ಮೃಗವನ್ನು ಹಿಡಿದಿದ್ದೇವೆ, ಕಾಟಿಯನ್ನು ಹಿಡಿದಿದ್ದೇವೆ, ಕಾಡುಕೋಣ ಹಿಡಿದಿದ್ದೇವೆ, ಓಡುವ ಮೊಲವನ್ನು ಹಿಡಿದಿದ್ದೇವೆ. ನಿಮ್ಗೆ ಇವತ್ತು ಯಾವ್ದು ಬೇಕು ಹೇಳಿ? ಕಾಟಿಕೋಣ ತಲೆ ಬೇಕಾ, ಅಲ್ಲ ಮೊಲದ ತೊಡೆ ಮಾಂಸ ಬೇಕಾ, ಅಥವಾ ಕಾಡಿಕೋಣ ಮೇಲೆ ತಿಪ್ಪಳ ಹೇಳಿ? ಕಾಡುಕೋಣ ತಲೆಯ, ಮೊಲದ ತಲೆಯ? ಅಲ್ಲ, ಕಾಡುಕೋಳಿ. ಕಾಡುಕೋಳಿ, ಕಾಡುಕೋಣ, ಮೊಲ ಮುಂತಾದವುಗಳ ತಲೆ ಬೇಡ ನನಗೆ. ಮತ್ತೆ ನನಗೆ ಬೇಕಾದ್ದು ಕೌರವನ ತಲೆ. ಕೌರವನ ತಲೆ, ಕೌರವನ ತಲೆ ಇಲ್ಲೇ ಉಂಟು ಒಡೆಯ. ಒಡೆಯ ಇಲ್ಲೇ ಉಂಟು. ಎಲ್ಲಿ ಉಂಟು? ಇಲ್ಲೇ ಉಂಟು. ನಿನ್ನ ತಲೆಯನ್ನು ನಾನು ಇಷ್ಟು ತನಕ ಮಾತಾಡಿದ್ದು ಪೀಠಿಗೆ ಮಾತ್ರ. ಹೌದಾ? ಪೀಠಿಗೆ ಮಾತ್ರ. ಇನ್ನೂ ಬಾಕಿ ಇದೆಯಾ? ಇಲ್ಲ. ಏನು? ಪ್ರಸಂಗ ಚುಟುಕಲ್ಲಿ ಮುಗಿಸ್ತೇನೆ ನಾನು. ಮುಗಿಸ್ಬೇಕು. ನಂದು ಪೀಠಿಗೆ ಮಾತ್ರ ಉಂಟ, ಪ್ರಸಂಗ ಚುಟುಕು ಪುಸ್ತಕ. ಹಾಗೆ ಮಾಡಿದ್ರೆ ಕೆಲವರು ಕೇಳ್ತಾರೆ ಹೇಗಾಯ್ತು. ಹೌದು, ಏನಾಯ್ತು ಹೇಳು. ಹುಡುಗ ಅಡ್ಡಿ ಇಲ್ಲ, ಒಳ್ಳೆ ಕೆಲಸ ಮಾಡ್ದ, ಚುಟುಕಿನಲ್ಲಿ ಮುಗಿಸ್ತಾ ಅಂತಾರೆ. ಅದಕ್ಕಾಗಿ ಅಲ್ವಾ ನಿನ್ನನ್ನು ನೇಮಿಸಿದ್ದು ನಾನು. ಒಡೆಯ ಹಾಗೆ ನಾನು ತಲೆ ಎಲ್ಲಿ ಉಂಟು ಅಂತ ಹೇಳಿದೆ. ಹಾಗೆ ಹೇಗೆ? ವಿಷಯ ಉಂಟು. ವಿಷಯ ಉಂಟು. ನಮ್ಮವರೆಲ್ಲ ಬೇಟೆ ಆಡಿ 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 ಬೇಟೆ ಆಡಿ 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 ಬೇಜಾರಾಗಿ ಬೇಟೆ ಆಡುವುದಕ್ಕೆ ಬೇಜಾರಾಗಬೇಕೇನು? ಹಾಗಲ್ಲ ಒಡೆಯ, ಉಲ್ಲಾಸದಿಂದ ಬೇಟೆ ಆಡಬೇಕು. ನಮ್ಮ ಬೇಟೆ ಹೇಗಿತ್ತು? 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 ಈಟಿಯ ಇರ್ತ, ಕತ್ತಿಯ ಸುರ್ತ, ಕಚ್ಚಿಯ ಬರ್ತ, ಏನು ರಕ್ತ ಗಿಕ್ತ ಮೈಯಲ್ಲಾಗೈತೆ. ಹೌದಾ? ಕೆಲವರೆಲ್ಲ ಹೇಳಿದ್ರು ನೀರಾಟ ಆಡಿ 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 ನಮ್ಗೆ ಬಹಳ ಬೇಜಾರಾಯ್ತು. ನೀರಡಿಕೆ ನೀರಡಿಕೆ
ಕನ್ನಡಿಕೆ ಎಲ್ಲಿ ಇರ್ಲಿಲ್ವಾ? ಇಲ್ಲ, ಈಗ ಪ್ರಯೋಜನ ಇಲ್ಲ. ಕೊಳೆ ರೋಗವ ಹಾಗಲ್ಲ, ನೀರಡಿಕೆ. ನೀರಡಿಕೆ ಬಾಯಾರಿಕೆ. ಬಾಯಾರೈತೆ 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 ಬಾಯಾರೈತೆ. ಅದು ನನಗೆ ಅದು ಗೊತ್ತು, ಅವರಲ್ಲಿ ಕೇಳು. ಅಲ್ಲಿ ಅವರ ಬಾಯಾರಿಕೆ ಬಾಯಾರೈತೆ ಅವರೆಲ್ಲ ಹೇಳಿದ್ರು ಈಗ ನೀರು ಕುಡಿಬೇಕಂತೇಳಿ. ಹಾಗೆ ನೀರು ಹತ್ರದಲ್ಲಿ ಎಲ್ಲಿಲ್ಲ. ನಿಮ್ಮ ನರ್ಸಿ ನಿಮ್ಮ ನರ್ಸಿ ನಿಮ್ಮ ನರ್ಸಿ ನೀರನ್ನು ನರ್ಸಿ ಹಾಗೆ ಮರದ ತುದಿಗೆ ಹೋದೆ ನಾನು. ಹೌದಾ? ಮರದ ತುದಿಗೆ ನೀರನ್ನು ನರಸುವುದಕ್ಕಾಗ್ತದೇನೋ? ಹಾಗಲ್ಲ ನೋಡಿ, ಅಲ್ಲಿ ನಿಮ್ಮ ಅಕ್ಕೋರಿ ನಿಮ್ಮ ಅಕ್ಕೋರಿ ನಿಮ್ಮ ಅಕ್ಕರಿ ನಿಮ್ಮ ಅಕ್ಕೋರಿ ಎಂತ ನಿಮ್ಮ ಅಕ್ಕೋರಿ ಯಾವುದು ಅಲ್ಲಿ ಎತ್ತರದಲ್ಲಿ ನೋಡಿದಾಗ ಅಲ್ಲಿ ಎಲ್ಲಾದ್ರೂ ನಿಮ್ಮ ಅಕ್ಕ ಹಾರಾಡುದು ನೋಡಿ. ನಿಮ್ಮ ಅಕ್ಕೋರಿ ಕೊಕ್ಕರೆಗಳು ಹಾರಾಡುವುದನ್ನು ನಂಗೆ ಪಕ್ಕ ವಿಷಯ ಬೇರೆ ಆಯ್ತು. ಅದೇ ಕೊಕ್ಕರೆ ಹಾರಾಡುದಿದ್ರೆ ಬೆಳ್ತಿಗೆ ಅಕ್ಕಿ ಇರುವುದೇ ಹೌದಾಗಿದ್ರೆ ಬೆಳ್ತಿಗೆ ಹೌದು ಬಿಳಿ ಹಕ್ಕಿ ಅಲ್ಲಿ ನೀರು ಉಂಟು ಅಂತ ಲೆಕ್ಕ. ಹಾಗೆ ಅದು ಎಲ್ಲಿ ಹಾರಾಡ್ತ ಅಂತ ನೋಡ್ಲಿಕ್ಕೆ ಬೇಕಾಗಿ ನಾನು ಮರದ ತುದಿಗೆ ಹೋದೆ. ದೂರದಿಂದ ನೋಡುವ ಇಷ್ಟು ಸಪುರದಲ್ಲಿ ಚುರ್ರ ಅಂತ ಹಾರ್ತಿತ್ತು ನೀರು. ಅದೇ ಹೌದಾ? ಹೌದು. ಏಯ್ ಅಷ್ಟು ಎತ್ತರದಿಂದ ನೋಡಿದ್ರು ಕಾಣ್ತದೆ ನನಗೆ. ಹಾಗೆ ಅದೇ ಹಾರುವ ನೀರಿನ ತೊರೆಯನ್ನು ಹುಡುಕಿಕೊಂಡು ಮುಂದೆ 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 ಹೋದಾಗ ನೇರವಾಗಿ ನಿಮ್ಮ ದೇವಪ್ಪಣ್ಣನ ಸರೋವರಕ್ಕೆ ಹೋದು. ದೇವಪ್ಪಣ್ಣನ ಸರೋವರ. ಓ, ಮತ್ತೊಬ್ಬರ ನೀರನ್ನು ಉಪಯೋಗಿಸುವುದು ಬಹಳ ತಪ್ಪು. ಎಲ್ಲಿ ನೀರಿದೆ, ನಿರ್ಜನವಾದಂತಹ ಪ್ರದೇಶದಲ್ಲಿ ನೀರಿದ್ರೆ ಮಾತ್ರ ಅದನ್ನು ಕುಡಿಬೇಕು. ಯಾರೋ ಹೇಳಿದ್ದಾರೆ, ಕೇಳಿ ಕುಡಿಬೇಕು. ಯಾರೋ ಹೇಳಿದ್ರೆ ನಾನು ಕೇಳಿದ್ದೇನೆ. ಬೇರೆ ಬೇರೆ ನದಿಗಳನ್ನು ಜೋಡಣೆ ಮಾಡ್ತಾರೆ. ಆ ನದಿಯಿಂದ ಈ ನದಿಗೆ, ಈ ನದಿಯಿಂದ ಮತ್ತೊಂದು ನದಿಗೆ ಜೋಡಣೆ ಮಾಡ್ತಾರೆ. ಮತ್ತೆ ಬರಗಾಲ ಬಂದ್ರೆ ಮತ್ತೇನು ಮಾಡುದು? ಅದಲ್ಲ, ಆದ್ರೆ ಇವರು ಅನ್ನಕ್ಕೆ ಬಲಿಸಿದ ಸಾರಿಗೆ ಕಟ್ಟೆಗಟ್ಟಲು ಮಾತ್ರ ಇವರಿಂದ ಆಗುವುದಿಲ್ಲ ಅಂದ್ಕೊಂಡು ಬೇರೆ ಬೇರೆ ನೀರನ್ನು ಕಟ್ಟೆ ಕಟ್ಟಿ ಬೇರೆ ಬೇರೆ ಊರಿಗೆ ಬಿಡ್ತಾರಂತೆ. ಆದ್ರೆ ಇವರ ಅನ್ನಕ್ಕೆ ಹಾಕಿದ ಸಾರಿಗೆ ಇಳಿದು ಹೋಗುವಾಗ ಅದಕ್ಕೊಂದು ಕಟ್ಟೆ ಕಟ್ಟಲಿಕ್ಕೆ ಇವರಿಂದ ಆಗುದಿಲ್ಲ. ಅದಾಗುದಿಲ್ಲ, ಬೇರೆ ಬೇರೆ ನದಿ ಕಟ್ಟಲಿಕ್ಕೆ ನೋಡ್ತಾರೆ. ಅಣೆಕಟ್ಟು ಕಟ್ಟಿ ಇರುವ ಊರಿಗೆ ನೀರನ್ನು ಬಿಡುವುದಕ್ಕಾಗದವರು ಮತ್ತೊಂದು ಊರಿಗೆ ನೀರನ್ನು ಬಿಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನೀವು ಹೇಳಿದಾಗೆ ಹಾಗಲ್ಲ. ಯಾರ್ದೋ ನೀರನ್ನು ನಾವು ಕುಡಿಲಿಕ್ಕೆ ಹೋದ ನಿಮ್ಮ ದೇವಪ್ಪನ ಸರೋವರ, ವೈಪಾಯನ ಸರೋವರ, ಸುಯಿಂಪಾವನ ಸರೋವರ, ವೈಪಾಯನ ಸರೋವರ ಅಲ್ಲಿಗೆ ನಾವು ಹೋದ್ವಿ. ಯಾಕೆ? ನೀರನ್ನು ಕಂಡಾಗ ಎಲ್ರಿಗೂ ಬಹಳ ಸಂತೋಷ ಆಯ್ತ್ರಿ. ಸಂತೋಷ ಆಗಿ ಕೆಲವರೆಲ್ಲ ಒಂದ್ ಚೂರು ತಗೊಂಡ್ರಿ. ಹೌದಾ? ಒಂದ್ ಚೂರು ತಗೊಂಡ್ರು ನೀರನ್ನ. ಅದೇ ನೀವು ಕುಡಿತೀರಲ್ಲ, ಮತ್ತೆ ನೀರೆಂತ ಕುಡಿಯುವುದು? ಓಸಿ 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 ನೀರು, ಓಸಿ ನೀರು. ಅದೇ ಓಸಿ ನೀರು ಸ್ವಲ್ಪ ಸ್ವಲ್ಪ. ಅದೇ ಅದೇ ಸ್ವಲ್ಪ. ನೀವು ಸ್ವಲ್ಪ ಅನ್ನೋದು, ನಾವು ಓಸಿ ಅನ್ನೋದು. ಅದೇ ಓಸಿ ನೀರು ಕುಡಿದಾಗ ಮತ್ತೆ ಕೆಲವರೆಲ್ಲ ಹೇಳಿದ್ರು ನಾವೀಗ ಬೇಟೆ ಆಡಿ ಮೈ ಕೈ ಎಲ್ಲ ರಕ್ತ ಸಿಗ್ತಾ ಐತೆ, ಸ್ವಲ್ಪ ನೀರಾಟ ಆಡುವ ಅಂತ ಹೇಳಿ ನೀರಾಟ ಆಡಿ ಮೇಲೆ ಬಂದು ನಾವು ಬರ್ತಿರುವಾಗ ನಿಮ್ಮ ಅಪ್ಪಯ್ಯನ ಶುರುವಾಯಿತು, ನಿಮ್ಮ ಅಪ್ಪಯ್ಯನ ರೋಗ. ಮನೆಗೆ ಒಂದು ಟಾಯಿಂಕ್ ಅಂತ ಕೊಟ್ರೆ ಹೊಟ್ಟೆ ಒಳಗೆ ಹೋಗ್ಬೇಕಲ್ಲ. ನೀವು ಟಾಯಿಂಕ್ ಅಲ್ಲ, ನೀವು ಸ್ವೀಟ್ ಇಟ್ರು ಸಾಕಾಗ. ಅದೇ ನಿಮ್ಮ ಅಪ್ಪಯ್ಯನ ವಾಯು 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 ಪ್ರಕೋಪ. ನಮ್ಮ ತಂದೆ ಅವನ ಪ್ರತಾಪದಿಂದ ಏನಾಯ್ತು? ನಿಮ್ಮ ಅಪ್ಪ ಸುಯಿ ಸುಯಿ ಸುಯಿ. ಅಪ್ಪ ಬರುವುದು ಗೊತ್ತಾಗ್ತದೇನು? ಇಲ್ಲ, ಗೊತ್ತಾಗುವುದಿಲ್ಲ. ಆದ್ರೂ ಸುಯಿ ಸುಯಿ ಅನ್ನೋ ಕಿವಿಗೆ ಅವನ ಜೇಂಕಾರ ಬರುವಾಗಲೇ ಗೊತ್ತಾಗುವುದು. ಹೌದು, ಗಾಳಿ ಬರ್ತಾ ಇದೆ. ಆ ಗಾಳಿಗೆ ನಮಗೆ ಕಣ್ಣಿಗೆ ಅಹಂಕಾರ ಬಂತ್ರಿ. ಅಹಂಕಾರ? ಅದೇ ಹೊಟ್ಟೆ ತುಂಬೋಯ್ತಲ್ಲ, ಕಣ್ಣಿಂದಾನೆ ಕಣ್ಣು ಮುಚ್ಚಿಕೊಳ್ಳಿಕ್ಕೆ ಶುರುವಾಯಿತು. ನಾ ಎಲ್ಲರೂ ಮಲಗಿದ್ದಾರೆ, ಆದ್ರೆ ನನಗೆ ಮಾತ್ರ ನಿದ್ದೆ ಬರಲಿಲ್ಲ. ನಿನಗೆ ಬರುವುದಿಲ್ಲ? ನನಗೆ ಎಷ್ಟು ತಿಂಗಳು ನಿದ್ದೆ ಬರುವುದಿಲ್ಲ. ನಿದ್ದೆ ಬರುವುದಿಲ್ಲ. ನನಗೆ ಯಾವ ಸಮಸ್ಯೆ ಇಲ್ಲಾದ್ರೂ ಮನೆ ಹೆಂಡತಿ ಬಗ್ಗೆ ಒಂದು ಮಾತ್ರ ಜಾಗ್ರತ ಅವಸ್ಥೆಯಲ್ಲಿ ಇರ್ತೀನಿ ನಾನು. ನಾನು ಮನೆ ಬಿಟ್ಟು ಬಂದ್ರೆ ನನ್ನ ಹೆಂಡತಿಗೆ ಯಾರು ಹೇಳಿ? ತಲೆ ಬಿಸಿ ಇರ್ತದೆ. ಅಲ್ಲ, ನಾನು ಮನೆ ಬಿಟ್ಟು ಬಂದ್ರೆ ನನ್ನ ಹೆಂಡತಿಗೆ ಯಾರು? ನಾನಿದ್ದೇನೆ. ಆದ್ರೂ ನಾನಿದ್ದಾಗ ಆಗ್ತದಾ? ರಕ್ಷಣೆಗೆ ನಾವಿದ್ದೇವೆ. ಆದ್ರೂ ಯಾರ ರಕ್ಷಣೆ ಕೊಟ್ಟರು? ಗಂಡ ರಕ್ಷಣೆ ಕೊಟ್ಟಾಗ ಆಗ್ತದ? ಆಗುವುದಿಲ್ಲ. ಅದೇ ನೆನಪಲ್ಲೇ ನಾನಿದ್ದೇನೆ ಒಡೆಯ. ಹಾಗೆ ನೆನಪಿಲ್ಲಿರುವಾಗ ಅಲ್ಲಿ ಒಂದು ವಿಶೇಷ ರೀ. ಅಲ್ಲಿ ಮೂರು ಜನ ರೀ, 3 ಜನ. ಕೃತವರ್ಮ
ಏನು ಮಾಡಿದ್ದೀರಿ ಒಡೆಯ? ನಿನ್ನ ಸಂತೋಷದಲ್ಲಿ ಏನೆಲ್ಲ ಮಾಡುವುದಕ್ಕೆ ಹೊರಟಿದ್ದೀನಿ? ಯಾವುದು? ಏನು? ನನ್ನ ಸಂತೋಷದಲ್ಲಿ ಯಾರಿಗೂ ಯಾವ ಉಪದ್ರವ ಆಗಲಿಲ್ಲ. ನಮ್ಮವರೆಲ್ಲ ಅವರಿಗೆ ಸಮಸ್ಯೆ ಆಗಿದ್ದಕ್ಕೆ ನಾನು ಹೊಣೆಗಾರಲ್ಲ. ನೀನು ಸಮಸ್ಯೆ ಸೃಷ್ಟಿ ಮಾಡಿದ್ದು ನೀನೇ ಅಲ್ಲ. ನಾನು ಯಾರಿಗೂ ಉಪದ್ರ ಕೊಡ್ಲಿಲ್ಲ. ಕೊಡ್ಲಿಲ್ವಾ? ಇಲ್ಲ. ಮತ್ತೇನಾಯ್ತು? ಅದೇ ಒಡೆಯ, ಅಲ್ಲಿಯ ಕತೆ ಏನಾಯ್ತು? ಅಲ್ಲಿ ನಾವು ಮಲಗಿದಾಗ ಅಲ್ಲಿ ಮೂರು ಜನರಿ ಮೂರು ಜನ ಅದು ಕೆರೆಯ ಆಚೆ ಬುಡದಲ್ಲಿ ಕೆರೆಯ ಆಚೆ ಬುಡದಲ್ಲಿ 3 ಜನರಿ. ನಾವು ಈ ಕಡೆ ಇದ್ದೀವಿ. ಎಲ್ರು ಅಲ್ಲಿ ನಿಂತ್ಕೊಂಡು 3 ಜನರ ಕಣ್ಣು ನೀರೊಳಗಿತ್ರಿ. ಅದೇ ಸರಿ ಇದೆಯೇನು? 3 ಜನರ ಕಣ್ಣು ನೀರಿನೊಳಗಿರ್ತದ? ನೀರೊಳಗಿತ್ತು. ಹಾಗಾದ್ರೆ ನೀರನ್ನು ನೋಡಿ ಕಣ್ಣು ಹುಡುಕುವುದಕ್ಕೆ ಹೊರಟವರು ಅವರು? ಅಲ್ಲ, ನಾನು ನನ್ನ ಕಣ್ಣನ್ನು ತೆಗೆದು ನೀರೊಳಗೆ ಹಾಕಿದೆ. ಹೌದೇ? ಆಮೇಲೆ ಈಗ ಉಂಟಲ್ಲ ಇದು 3 ಜನರು ಹೇಳುದು ಒಂದೇ, ಮೇಲ್ಬಾ ಮೇಲ್ಬಾ ಮೇಲ್ಬಾ. ನಾನೇನ್ ತಿಳ್ಕೊಂಡೆ, ಎಲ್ಲಾದ್ರೂ ಅಡಿಕೆ ಗೋಡೆ ಕೆಳಗಿಳಿಸ್ಲಿಕ್ಕೆ ಮೇಲ್ಬಾ ಮೇಲ್ಬಾ ಅಂತ ಕರೀದು ತಿಳ್ಕೊಂಡೆ. ಮತ್ತೇನು ಆಯ್ತು? ಅದು 3 ಜನ ಯಾರು ಗೊತ್ತಾಯ್ತಾ? ಯಾರು? ಒಂದು ನಿಮ್ಮ ಶಂಭು ಶರ್ಮ ರೀ. ಶಂಭು ಶರ್ಮಾ. ಅದ್ಯಾರು? ಶಂಭು ಶರ್ಮಾ ಯಾವ ಕೃತವರ್ಮನೋ? ನೀನು ಹೇಳಿದ ಜನ ಅಲ್ಲ, ಅದು ಕೃತವರ್ಮ. ಕೃತವರ್ಮನ? ಮತ್ತೆ ನನಗೆ ಶಂಭು ಶರ್ಮ ಬಂದು ಹೋದ ನೆನಪವೇ ಆಗಿದ್ದು. ಮತ್ತೆ ಭಾರತ ಇರ್ತಾರ ಕೃತವರ್ಮ. ಆಮೇಲೆ ಎರಡನೇವರು ನಿಮ್ಮ ಕುಪ್ಪಾಚಾರಿ. ಕುಪ್ಪಾಚಾರಿ ಅದು ನಿನ್ನ ಅಪ್ಪ? ನನ್ನ ಅಪ್ಪ ಆಚಾರ್ಯರಲ್ಲ, ಕೃಪಾಚಾರ್ಯ. ಅದೇ ಆಚಾರ್ಯ ಅವರು ಆಚಾರ್ಯ. ಹೌದಾ? ಆಮೇಲೆ ನಿಮ್ಮ ಅಸ್ವಸ್ಥ ಮರ. ಅಸ್ವಸ್ಥ ಮರ ಅಸ್ವಸ್ಥವಾದ್ರೆ ಅದು ಬಿದ್ದು ಹೋಗ್ತದೆ. ಅಲ್ಲ, ಬೋಣಿ ಆಚಾರ್ಯರ ಮಗ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ದ್ರೋಣಾಚಾರ್ಯ ನನಗೆ ಬೋಣಿ ಆಚಾರ್ಯರ ಮಗ. ಹೌದಾ? ಅಸ್ವಸ್ಥ ಮರ. ಅವರು 3 ಜನರು ಮೇಲ್ಬಾ 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 ಅಂತ ಕಳೆಯಿದ್ರು. ಅಲ್ಲಿಯವರೆಲ್ಲ ಅಳಿದು ಹೋದ್ರು. ಉಳಿದವರವರು 3 ಜನ ಕೌರವರನ್ನು ಕಾಣುವುದಿಲ್ಲ, ತನ್ನ ಜೀವನ ವ್ಯರ್ಥ ಎಂಬ ಹಾಗೆ ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಆ ಕಡೆ ಬಂದಿರಬಹುದು. ನಾನು ಹಾಗೆ ತಿಳ್ಕೊಂಡೆ. ಆದ್ರೆ 3 ಜನರು ಸ್ವರ ಒಂದೇ ಇತ್ತು, ಮೇಲ್ಬಾ ಮೇಲ್ಬಾ ಅಂತೇಳಿ. ಆಗ ಒಂದು ಸ್ವರ ಕೇಳ್ತೆ ನಮಗೆ, ಏನದು? ಪುಳುಂಕ್ ಪುಳುಂಕ್ ಪುಳುಂಕ್. ನೀರಿನೊಳಗಿರುವ ಜಲಚರ ನೀರನ್ನು ಕುಡಿಯುವಾಗ ಆ ರೀತಿಯಾದಂತಹ ಶಬ್ದ ಹೊರಗೆ ಬರುತ್ತದೆ. ನಾನ್ ತಿಳ್ಕೊಂಡೆ ಎಲ್ಲಾದ್ರೂ ಗಾಂಕ್ರ ಕಪ್ಪೆ ಇರಬಹುದು ಅಂತ ಹೇಳಿ. ಅದು ಕುಡಿದ್ರೆ ಅದಲ್ಲ, ಇದು ಬೇರೆ. ಪುಳುಂಕ್ ಪುಳುಂಕ್ ಪುಳುಂಕ್. ಆಮೇಲೆ ಪುಳುಂಕ್ ಪುಳುಂಕ್ ಪುಳುಂಕ್. ಆಮೇಲೆ ನೀವೆಲ್ಲ ಯಾಕೆ ರಗಳೆ ಕೊಡ್ಲಿಕ್ಕಿದ್ದೀರಿ? ನಿಮಗೆ ಬೇಕಾದಷ್ಟು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ನೀವು ಇವತ್ತು ಮಾಡಿದ ಕೆಲಸಕ್ಕೆ ತಿಂದ ಅನ್ನವೂ ಜೀರ್ಣ ಆಗುವುದಿಲ್ಲ. ಯಾಕೆ ಸುಮ್ಮನೆ ರಗಳೆ ಕೊಡ್ತೀರಿ? ಬೇಕಾದ ಸಂಬಳದ ವ್ಯವಸ್ಥೆ ನಿಮ್ಗೆ ಈಗಾಗಲೇ ಆಗಿದೆ. ನನಗೆ ನನ್ನ ಅಪ್ಪಿ ನೆನಪಾಯಿತು. ನನ್ನ ಅಪ್ಪ ಶೆಟ್ಟಿಗಾರ ಅಲ್ಲ, ಒಳ್ಳೆ ಗಟ್ಟಿಗಾರ. ನನಗೆ ಶೆಟ್ಟಿಗಾರ ನೆನಪಾಯಿತು. ಶಕ್ತಿಗಾರರು ಎಲ್ಲರೂ ಗಟ್ಟಿಗಾರರು, ಎಲ್ಲ ಗಟ್ಟಿಗಾರ. ಏನು ಹೇಳ್ತಾ ಇದ್ದೀನಿ? ಅದೇ ನಿಮ್ಗೆ ಯಾಕೆ ರಗಳೆ ಮಾಡ್ತಾ ಇದ್ದೀರಿ? ನೀವು ಸುಮ್ಮನೆ ಹೋಗಿ ಯಾರ್ಯಾರು ಮಗನೇ ಇಷ್ಟರವರೆಗೆ ನನ್ನ ನಿಷ್ಠೆಯ ಸೇವಕ ಅಂತ ನಿನ್ನನ್ನು ಭಾವಿಸಿದ್ದೆ. ಏನು ಬೇಕಾದ್ರೂ ಕೇಳಿದನ್ನು ಕೊಡ್ತಾ ಇದ್ದಪ್ಪ. ಏನು ಮತ್ತೆ ನಿನ್ನದ್ದು? ಅದರ ಒಳಗಿಂದ ಸ್ವರ ಬಂತು, ಅಂತ ಸ್ವರ ಬಂತು. ತರಂಗ ತರಂಗ ಮೇಲೆ ಬಂತು. ಭೀಮ್ಸೇನ್ ಭೀಮ್ಸೇನ್ ನೀನು
ಅಭ್ಯಾಸ ಮಾಡುವುದಕ್ಕೆ ಕುಳಿತ್ಯ ಅಲ್ಲಿ? ಅದಲ್ಲ, ಮತ್ತೇನು? ಚೂರೇ ತರಂಗ ಮೇಲೆ ಬಂದದ್ದು. ಸ್ವರದಿಂದ ಹೊರಡಂತಹ ತರಂಗಗಳು ಮೇಲೆ ಬರುವುದಕ್ಕೆ ಪ್ರಾರಂಭವಾಯಿತು. ಮೇಲೆ ಬಂದಾಗ ಶಬ್ದವೂ ಬರಬೇಕಿತ್ತಲ್ಲ? ಹೌದು. ಏನು ಬಂತು? ಭೀಮಸೇನನ ಚರರು ಯಾರಾದರೂ ನೋಡಿದ್ರೆ, ಭೀಮಸೇನನ ಚರರು ಯಾರಾದರೂ ನೋಡಿದರೆ, ಭೀಮಸೇನ ಅದೇ ಭೀಮಸೇನ ಯಾರಾದ್ರೂ ನೋಡಿದ್ರೆ ನನಗೆ ತಾಪತ್ರಯ ಆಗ್ತದೆ. ಆದ್ದರಿಂದ ನೀವು ಬೇಗ ಹೋಗಿ ಅಂತ ಹೇಳಿದ್ರು. ಬಹುಶಃ ಅಲ್ಲಿ ಕೂತವ ಬೇರೆ ಯಾರಲ್ಲ, ಕೌರವ. ನಿಮಗೆ ಪ್ರಾಣಿ ಹತ್ಯೆ ದೋಷ ಬೀಳದಿರುತ್ತಿದ್ರೆ ಆ ಪಾಪದ ಜೀವ ಸಾಯಬೇಕಿದ್ದ. ಏನು ಮಾಡ್ತಾ ಇದೆಯಾ ನೀನು? ನಿಮ್ಗೆ ಯಾಕೆ ಒಡೆಯ ಹೀಗಾಗಿದ್ದು? ಸಂತೋಷ ತಡೆಯಲಾರದೆ ನಿನ್ನನ್ನು ಅಪ್ಪೆ ಹಿಡಿದೆ. ನಿಮಗೇನೋ ಸಂತೋಷ ಆಯಿತು, ಆದ್ರೆ ನನ್ನ ಕುಟುಂಬದವರು ಯಾರಾದರೂ ಇಲ್ಲಿ ಇರ್ತಿದ್ರೆ ನನಗೆ ಸಂತಾಪ ಸೂಚಿಸಬೇಕಿತ್ತು. ಸಂತಾಪ ಸೂಚನೆ ಮಾಡಿ ಆಯ್ತಲ್ಲ, ಸಂತಾಪ ಸೂಚನೆ ಮಾಡಿ ಆಯ್ತಲ್ಲ, ಮತ್ತೆ ಏಯ್ ಇಲ್ಲಿ ಬಾ. ಇದು ಎಣ್ಣೆಯಲ್ಲಿ ಹುರಿದು ತಿನ್ನು. ಆಮೇಲೆ ಇಲ್ಲಿ ಬಾ. ಆ ದ್ವೈಪಾಯನ ಸರೋವರದಲ್ಲಿ ಸ್ವಯಂಪಾವನ ದ್ವೈಪಾಯನ ಸರೋವರದಲ್ಲಿ ನನ್ನ ವೈರಿಯಾದಂತಹ ಕೌರವಾಣಗಿದ್ದಾರೆ. ಹೌದು. ಅವರನ್ನು ಕೊಲ್ಲುತ್ತೇನೆ ಎಂಬ ಭಾಷೆಯನ್ನು ಹಾಕಿದವನ. ಹೌದು. ಯಾವಾಗ ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದರೊಳಗಾಗಿ ಖಂಡಿತವಾಗಿಯೂ ನಾನು ಕೊಲ್ಲುತ್ತೇನೆ ಅಂತ ಹೇಳಿದೆ. ಇದು ನನ್ನ ಭಾಷೆ. ಹೌದು. ಭಾಷೆ ನೆರವೇರಬೇಕಾದ್ರೆ ಆತನನ್ನು ಕೊಲ್ಲಬೇಕು. ಸಂತೋಷ ತಡೆಯುವುದಕ್ಕಾಗುವುದಿಲ್ಲ. ಎಲ್ಲರನ್ನು ನಂಬಿ ನಾನು ಕೆಟ್ಟೋಗಿದ್ದೇನೆ. ಅವರು ಭೀಷ್ಮರಾಚಾರ್ಯರು ಶಿರ್ಷೆಯಲ್ಲಿ ಹೋಗಿ ಮಲಗಿದರು. ತಲೆ ಸರಿ ಉಂಟು ನಿನಗೆ? ಭೀಷ್ಮಾಚಾರ್ಯರು ಎಲ್ಲಿ ಮಲಗಿದ್ದು? ಶಿರ್ಷೆಯಲ್ಲಿ ಹೋಗಿ ಮಲಗಿದರು. ಶರಶಯ್ಯಲ್ಲಿ ಮಲಗಿದ್ದು. ಶರಶೈಯಲ್ಲಿ ನೀರು ಹೇಳಿದಲ್ಲಿ ಮಲಗಿದ್ರೆ ಆದಿತ್ತು. ನನಗೆ ಶಿರ್ಷೆಯಲ್ಲಿ ಹೋಗಿ ಮಲಗಿದ್ದು. ಉಪ್ಪು ನೀರಿನಲ್ಲಿ ಹೋಗಿ ಮಲಗಿದ್ದಾರೆ. ನಿನಗೆ ಯಾವ ಪ್ರಾಣಿಯೂ ಆಗ್ತದಲ್ವ? ಇದೇನು ಗೊತ್ತಾ? ಏನು ಒಡೆಯ? ಮುತ್ತಿನ ಏಕಾವಳಿ ಸರ. ನನಗೆ ಏಕೆ ಹಾವಳಿ ಸರ? ಈಗ ನಿನ್ನ ಹಾವಳಿ ಹೆಚ್ಚಾಗುತ್ತಾ ಇದೆ. ಹೀಗೆ ಹಾವಳಿ ಕೊಟ್ಟರೆ ಬಹಳ ತೊಂದರೆ ಆಗ್ತದೆ. ಇಲ್ಲ, ನಾನು ಬಹಳ ಚುಟುಕಿನಲ್ಲಿ ಮುಗಿಸಿದ್ದೇನೆ. ಹೌದಾ? ಮುಂದಿನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ. ನಮಗೆ ಗೊತ್ತಾಗಲಿಲ್ಲ. ಇಲ್ಲದ್ರೆ ನಾನು ಇದು ಯಾಕೆ ಗೊತ್ತಾ? ಯಾಕೆ? ನಿನಗೆ ಬಹುಮಾನವಾಗಿ ನಾನು ಕೊಡ್ತಾ ಇದ್ದೇನೆ. ಸಂತೋಷದ ಸುದ್ದಿಯನ್ನು ತಂದಿದ್ದೀಯಲ್ಲ, ಅದಕ್ಕಾಗಿ. ತಲೆ ಹಾಕೋ. ಇದು ನನಗೆ ಸನ್ಮಾನವಾ? ನಿನಗೆ ಹಾಗೆ ತಿಳು. ನನಗೆ ಇದೆಲ್ಲ ಬೇಡ ಒಡೆಯ. ಸನ್ಮಾನ ಅಂತ ಏನಿದ್ರು ಒಂದಿಷ್ಟು ಇದನ್ನೇ ಕೊಡಿ ನನಗೆ. ಇದು ಬೇಡ. ನಾನು ಬಹಳ ತಾಪತ್ರೆಯಲ್ಲಿದ್ದೇನೆ. ಹೌದಾ? ಹಾಗಾದ್ರೆ ಹೇಗೆ ಕೊಡ್ತೇನೆ? ಅದೇನು ಒಡೆಯ? ನನ್ನ ಎಡಗೈಯ ಕಿರುಬೆರಳಿನ ಮುದ್ರೆ ಉಂಗುರ. ಒಡೆಯ ಎತ್ತಿ ಎತ್ತಿ ಎತ್ತಿ. ಏನಾಯ್ತು ನಿನಗೆ? ಬಿಡಿ. ಏನಾಯ್ತು? ಬಿಡಿ ಒಡೆಯ. ಏನಾಯ್ತು ಒಡೆಯ? ಇದು ನಾನು ಎಲ್ಲಿ ಹಾಕೊಳ್ಳಿ ಒಡೆಯ? ನಿಮ್ಮ ಕಿರುಬೆರಳು ಅಂತ ಹೇಳಿದ್ರೆ ನನ್ನ ಸೊಂಟಕ್ಕಿಂತಲೂ ತೋರ ಉಂಟು. ನಾನು ಎಲ್ಲಿ ಹಾಕೊಳ್ಳೋದು? ಹಾಕೊಳ್ಳಕ್ಕಲ್ಲ, ಬಹುಮಾನವಾಗಿ ಕೊಟ್ಟದ್ದು. ಅದನ್ನು ಜಾಗೃತೆಯಾಗಿ ಪೆಟ್ಟಿಗೆಯಲ್ಲಿ ಇರಿಸು. ಆಯ್ತು ಒಡೆಯ. ದಿನನಿತ್ಯ ನೋಡು. ಆಯ್ತು. ಯಾವ ಕೆಲಸಕ್ಕೆ ಹೋಗುತ್ತೀಯೋ ಒಂದುಗಳಿಗೆ ನಮಗೆ ಜನ ಉಂಟು ಇಟ್ಕೊಳ್ಳಿಕ್ಕೆ. ಇದನ್ನು ಇಟ್ಕೊಂಡು ನಾಳೆ ಬೆಳಿಗ್ಗೆ ನಾನು ಮನೆಗೆ ಬನ್ನಿ. ನೀವು ನಂಬಲಿಕ್ಕೆ ಆಗುದಿಲ್ಲ. ಅವ್ರು ಮಧ್ಯಾಹ್ನದ ಊಟಕ್ಕೆ ಅವ್ರ ಮನೆಗೆ ಹೋದ್ರು ಹೋದಾರು. ಹೌದಾ? ಮಧ್ಯಾಹ್ನ ಊಟಕ್ಕೆ ಅಲ್ಲ, ನೀನೇ ಹೋಗ್ತೀಯ. ಆಯ್ತು. ಏನೇ ಆಗ್ಲಿ, ಈಗ ಸಂತೋಷದ ವಿಷಯವನ್ನು ಹೇಳಿದ್ಯಲ್ಲ, ಆಯ್ತು. ಒಳಗಿದ್ದಕ್ಕೋ ಏನು ಬೇಕೋ ಒಡೆಯ. ನೀವು ಹೊಡೆದ ಪೆಟ್ಟಲ್ಲಿ ನನಗೆ ಸ್ವಂತ ಪೂರ್ವ ನೋವಾಗಿದೆ. ನಾವು ಒಂಚೂರು ಎಣ್ಣೆ ತಗೊಳ್ಳ? ಎಣ್ಣೆ ಅಲ್ಲ, ಏನು ಬೇಕಾದ್ರೂ ತಗೋ ಹೋಗು.
ಅದು ಇಲ್ಲಿ ಹಾಕೊಳ್ಳಿಕ್ಕೆ ಅಲ್ವಾ? ಆಯ್ತು. ವೈದ್ಯರಿಗೆ ಹೋಗು, ಅವರು ಏನೆಲ್ಲ ಕೊಡ್ತಾರ ತಗೋ. ಕೊಡಿಯ ಅದು ನಿಮ್ಮ ಎಣ್ಣೆ ಇದ್ರೆ ಒಂಚೂರು ಕೊಡಿ ನನಗೆ. ನಾನೊಂದು ಹೇಳ್ತೇನೆ, ವೈದ್ಯರು ಕೊಡುವಂತಹ ನೀನು ಹೇಳಿದ್ಯಲ್ಲ ಅದನ್ನು ಒಂದೇ ಸಲ ತಗೊಳ್ಬೇಡ. ಆಯ್ತು, ಬಹಳ ಕಷ್ಟ ಆದೀತು. ಆಯ್ತು ನೋಡಿ, ನಿಮ್ಮ ಅನುಭವವನ್ನು ನಾನು ಶಿರಸ ವಹಿಸ್ತೇನೆ. ಅನುಭವದ ಜೊತೆಗೆ ಬೇಕು, ಬಹಳ ಕಷ್ಟ ಆಯ್ತಲ್ವಾ? ಕೌರವ ದ್ವೈಪಾಯನ ಸರೋವರದಲ್ಲಿ ಅಡಗಿದ್ದಾರೆ. ಈ ಸಂತೋಷದ ವಿಚಾರವನ್ನು ನಮ್ಮ ಅಣ್ಣನಿಗೆ ಮೊದಲು ಹೇಳಬೇಕು. ಅಪ್ಪಣೆಯನ್ನು ಪಡೆಯದಿದ್ದರೆ ನನಗೆ ಆಗುವುದಿಲ್ಲ. ಅದಕ್ಕಾಗಿ ಅಣ್ಣನ ಬಳಿಗೆ ಯುದ್ಧವನ್ನು ಮಾಡುತ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಬೆಟ್ಟು ತಿನ್ನುವಂತಹ ಕೌರವ ಅಲ್ಲಿಂದ ಓಡಿ ಹೋದ. ಕಣ್ಮರೆಯಾಗಿ ತಪ್ಪಿಸಿಕೊಂಡ. ಅವರನ್ನು ಬಹಳಷ್ಟು ಹುಡುಕಾಡಿದೆ, ಎಲ್ಲಿಯೂ ಸಿಗಲಿಲ್ಲ. ಭಾಷೆಯನ್ನು ಹಾಕಿದೆ. ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದರೊಳಗಾಗಿ ನಿನ್ನನ್ನು ಕೊಲ್ಲುತ್ತೇನೆ, ಇಲ್ಲದಿದ್ದರೆ ನಾನು ಧರ್ಮರಾಯನ ತಮ್ಮನಲ್ಲ ಎಂಬ ಹಾಗೆ ಭಾಷೆಯನ್ನು ಹಾಕಿದವರ. ಇಷ್ಟರವರೆಗೆ ಹುಡುಕಾಡಿದೆ, ಪ್ರಯೋಜನವೇನೂ ಸಿಗಲಿಲ್ಲ. ಆದರೆ ನಮ್ಮವರೇ ಆದಂತಹ ಬೇಹಿರಚರರು ಒಂದು ಸಂತೋಷದ ಸುದ್ದಿಯನ್ನು ತಂದಿದ್ದಾರೆ. ವೈಪಾಯನ ಸರೋವರದಲ್ಲಿ ಕೌರವ ಅಡಗಿ ಕುಳಿತಿದ್ದಾರಂತೆ. ಅಣ್ಣ, ನಮ್ಮ ಭಾಷೆ ನೆರವೇರಬೇಕು. ಅದಕ್ಕಾಗಿ ನೀನು ಅಪ್ಪಣೆಯನ್ನು ಕೊಡು, ಹೋಗಿ ಆತನನ್ನು ಕೊಂದು ಬರ್ತೀನಿ. ಸಿಕ್ಕಿದಲ್ಲಿ ಕೊಲ್ಲುವುದಕ್ಕೆ ಯೋಚಿಸಿದರೆ ಅದರಿಂದ ಒದಗಬಹುದಾದಂತಹ ಪಾಪಕ್ಕೆ ನಾಳೆ ನಾವೇ ಹೊಣೆಯಾಗುತ್ತೇವೆ ತಮ್ಮ. ನೀರಿನಲ್ಲಿ ಮುಳುಗಿ ಕುಳಿತಿದ್ದಾನೆ ಅಂತಾದ್ರೆ ಅಂಥವನನ್ನು ಕೊಲ್ಲುವುದಕ್ಕೆ ಧರ್ಮದಲ್ಲಿ ಅವಕಾಶ ಉಂಟೆ ಅಂತ ನೋಡ್ಬೇಕಾ ಬೇಡವಾ? ಯಾಕಂದ್ರೆ ನಾನು ಧರ್ಮರಾಯನಿದ್ದೇನೆ. ಹಾಗಾಗಿ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲವನು ನಮ್ಮಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಅವನಲ್ಲೇ ಕೇಳಿರ್ತೀವಿ ಉತ್ತರವನ್ನು.
ಅದರಲ್ಲೊಂದು ಹಳೆಯ ಪರಂಪರೆಯನ್ನೇ ಕೇಳಿದ ಹಾಗಾಗುತ್ತದೆ. ಧರ್ಮರಾಯನದ್ದು ಹೊಸತೇನು ಇಲ್ಲ. ಈಗಲೂ ಸಮಸ್ಯೆ ಬಂದದ್ದು ಅದೇ. ಏನದು? ಕೂಳನಾದಂತಹ ಕೌರವ ಎಲ್ಲಿ ಹೋದ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಕ್ಕಾಗಿ ನಮ್ಮ ಭೀಮಸೇನ ಬೇದಿನ ಚರರನ್ನು ಕಳುಹಿಸಿದ್ದ. ಸರಿ. ಅವರು ಅರಸುತ್ತಾ ಎಲ್ಲಿಯೂ ಸಿಗದೆ ಕೊನೆಗೆ ದ್ವೈಪಾಯನ ಸರೋವರದಲ್ಲಿ ಅವ ಮುಳುಗಿದ್ದಾನೆ ಎಂಬ ವಿಚಾರ ನಮಗೆ ತಿಳಿಯಿತು. ಮುಳುಗಿ ಅಡಗಿ ಕುಳಿತವನನ್ನು ಕೊಲ್ಲೋಣ ಅಂತ ಇವರೆಲ್ಲ ಉತ್ಸಾಹದಿಂದ ಹೊರಟರು. ಹಾಗೆ ನೀರಿನಲ್ಲಿ ಮುಳುಗಿದವನನ್ನು ಕೊಲ್ಲುವುದು ಧರ್ಮಸಮ್ಮತವಲ್ಲ ಎಂಬ ಹಳೆಯ ರಾಗ ನನ್ನಲ್ಲಿ. ಹಾಗಾಗಿ ಈ ಸಮಸ್ಯೆಗೆ ಉತ್ತರ ಕೇಳುವುದಕ್ಕೆ ನಿನ್ನನ್ನು ಕರೆಸಿದೆ. ಎಲ್ಲ ಹೊತ್ತಿಗೂ ಪರಂಪರೆ ಆಗುವುದಿಲ್ಲ ಧರ್ಮರಾಜ. ಪರಂಪರೆ ಒಳ್ಳೆಯದು, ಆದರೆ ಎಲ್ಲಾ ಕಡೆಯಲ್ಲೂ ಅದನ್ನೇ ಬಳಸುತ್ತೇನೆ ಅಂತ ಹೇಳಿದ್ರೆ ಅದರಿಂದ ಆಗಬಹುದಾದಂತಹ ಪರಿಣಾಮವನ್ನು ನಾವು ಲಕ್ಷಿಸಿಕೊಂಡೆ ಮುನ್ನಡೆಯಬೇಕೋ ಬೇಡ. ಅದೌದು. ಹಾಗೆ ಮೊದಲಿನಿಂದಲೇ ಯಾರೋ ಎಲ್ಲೋ ಇದ್ದಾರೆ, ಅದರಲ್ಲೂ ಕೌರವ ಈಗ ಹೋಗಿ ನೀರಿನಲ್ಲಿ ಮುಳುಗಿ ಕುಳಿತಿದ್ದಾನೆ. ಹೌದು, ಉದಯ ಹಾಗೊಂದು ನಿಯಮ ಉಂಟು. ಹುತ್ತವೇರಿದವನನ್ನು, ನೀರಿನಲ್ಲಿ ಮುಳುಗಿದವನನ್ನು, ಯುದ್ಧ ಭೂಮಿಯಲ್ಲಿ ಕೈ ಎತ್ತಿ ಹಾಹಾಕಾರ ಮಾಡುತ್ತಿರುವವನನ್ನು, ನನ್ನನ್ನು ರಕ್ಷಿಸಿ ಅಂತ ಹೇಳಿ ಬೇಡುತ್ತಿರುವವನನ್ನು, ಯುದ್ಧಕ್ಕೆ ಬೆನ್ನು ತೋರಿಸಿ ಓಡುತ್ತಿರುವವನನ್ನು, ಇಂಥವರನ್ನೆಲ್ಲ ರಕ್ಷಿಸಬೇಕು. ಹೌದು, ಆದ್ರೆ ಹಾಗೆ ಓಡುತ್ತಿರುವವ ಮಾಡುತ್ತಿರುವವ ಯಾರು ಎನ್ನುವಂತಹ ಪ್ರಜ್ಞೆ ಬೇಕೋ ಬೇಡುವ. ಅವ ಮೊದಲೇನನ್ನು ಮಾಡಿದ್ದಾನೆ ಎನ್ನುವುದನ್ನು ಕೂಡ ಲಕ್ಷಿಸಿಕೊಂಡೇ ಅವನನ್ನು ರಕ್ಷಿಸಬೇಕೋ ಅಥವಾ ಶಿಕ್ಷಿಸಬೇಕೋ ಎನ್ನುವಂತಹ ನಿರ್ಧಾರವನ್ನು ನಾವು ಮಾಡಲೇಬೇಕಾಗುತ್ತದೆ. ಎಲ್ಲಿ ಈ ಲೋಕದಲ್ಲಿ ದುಷ್ಟರಿದ್ದಾರೋ, ದೌಷ್ಟ್ಯ ಪ್ರವೃತ್ತಿ ಯಾರಲ್ಲಿ ಉಂಟು, ಅಂಥವರನ್ನು ನಾಶ ಮಾಡುವುದು ನನ್ನ ಅವತರಣದ ಉದ್ದೇಶವೂ ಹೌದು. ನಿನ್ನಂತಹ ಒಬ್ಬ ರಾಜ ಪರಂಪರೆಯಲ್ಲಿ ಹುಟ್ಟಿದವನಿಗೂ ಅದು ಕರ್ತವ್ಯ. ಧರ್ಮ ರಾಜ ಅಂತ ನಿನಗೊಂದು ಹೆಸರುಂಟು, ಹೌದಲ್ಲ? ಯಮಧರ್ಮ ನಿನ್ನ ಅಪ್ಪ. ಈ ಭೂಲೋಕದಲ್ಲಿ ಒಬ್ಬ ಮಹಾರಾಜ ಒಬ್ಬ ಅಪರಾಧಿಗೆ ಒಂದು ಶಿಕ್ಷೆಯನ್ನು ಕೊಟ್ಟ ಅಂತಾದ್ರೆ ಮತ್ತೆ ಯಮನಿಗೆ ಕೆಲಸ ಉಳಿದಿರಬಾರದು. ಆದ್ದರಿಂದಲೇ ಅರಸನನ್ನು ದಂಡಧರ ಅಂತ ಕೊಂಡಾಡುವುದು. ಆ ರಾಜದಂಡ ಅಷ್ಟು ಸರಿಯಾಗಿ ಪ್ರಯೋಗಿಸಲ್ಪಡಬೇಕು. ನಿರಪರಾಧಿಗೆ ಶಿಕ್ಷೆ ಆಗಕೂಡದು ಎಂಬುದರೊಟ್ಟಿಗೆ ಅಪರಾಧಿ ತಪ್ಪಿಸಿಕೊಳ್ಳಕೂಡದು. ಸುಮ್ಮನೆ ಎಲ್ಲಿಯಾದರೂ ನುಣುಚಿಕೊಳ್ಳುವುದಕ್ಕಾಗಿಯೇ ಯಾರದ್ದೋ ಮರೆ ಸೇರುವುದು ಅಥವಾ ನೀರಿನಲ್ಲಿ ಅಡಗುವುದು, ಇಂಥವರನ್ನು ರಕ್ಷಿಸುತ್ತೇನೆ ಅಂತ ಹೇಳಿದ್ರೆ ಇದು ಎಷ್ಟು ಔಚಿತ್ಯಪೂರ್ಣವಾದೀತು ಅಂತ ಕೇಳುವುದು ನಾನು. ಈಗ ಕೂಳರ ಮತಿಸಿ ಸುಶೀಲರ ಪಾಲಿಸುವುದು ನಮ್ಮ ಬಿರುದು ಹೌದಾದ್ರೆ ಇವ ಕೂಳ ಹೇಗೆ ಅಂತ ಬೇಡುವ ಅದು ಗೊತ್ತಿಲ್ವಾ ನಿನಗೆ? ಒಂದು ಎರಡು ನೂರಾರು ಸಾವಿರಾರು ಪ್ರಕರಣಗಳನ್ನು ಎತ್ತಿ ಆಡಬಹುದು ನಾವು. ಅಂತಹ ಅಪರಾಧವನ್ನೇ ಮಾಡಿದ್ದಾನೆ. ಉಳಿದದ್ದೆಲ್ಲ ಬದಿಗಿರ್ಲಿ, ಕಪಟದ ದ್ಯೂತವನ್ನು ಆಡಿದ. ಹೌದಾ? ಶಕುನಿಯಲ್ಲಿ ಈಗ ನೀನು ದ್ಯೂತದ ಹುಚ್ಚಿದ್ದವನೇ, ಆದರೂ ನನಗೆ ಪರಿಣತಿ ಸಾಲದು. ಸಾಲದೆನ್ನು ಅರಿವಿದ್ದು ಮತ್ತು ಶಕುನಿ ಹತ್ರ ಆಡ್ಲಿಕ್ಕೆ ನೀನು ಹೋಗಿದ್ದು. ಅದಕ್ಕೆ ಕಾರಣ ವೇದವ್ಯಾಸರು ಹೇಳಿದ ಮಾತು ರಾಜಸೂಯಾಧ್ವರದಲ್ಲಿ, ಯಾವ ಕಾರಣಕ್ಕೂ ಕೌರವರಿಗೂ ಪಾಂಡವರಿಗೂ ಅರ್ಥಾತ್ ಧಾರ್ತರಾಷ್ಟ್ರರಿಗೂ ಪಾಂಡವರಿಗೂ ಮನಕ್ಲೇಶ ಬಾರದೇ ಇದ್ದ ಹಾಗೆ ವ್ಯವಹರಿಸು ಎಂಬವರ ಮಾತಿಗಾಗಿ ಆಡಿದ್ದು ಬಿಟ್ರೆ ಸತ್ಯಕ್ಕಾದರೆ ನನಗೆ ಪರಿಣತಿ ಇರಲಿಲ್ಲ. ಆದ್ರೆ ಅವ ಆಡುವಲ್ಲಿಯೇ ಒಂದು ತಂತ್ರವನ್ನು ಮಾಡಿದ್ದಾನೆ. ಶಕುನಿ ಅಲ್ಲಿದ್ದಂತಹ ದಾಳಗಳನ್ನು ಸಂಗ್ರಹಿಸಿದ್ದೆ ಗಿರಿವೃಜದಿಂದ ಅಂತ ನಾನು ಸುದ್ದಿ ಕೇಳಿದ್ದೆ. ಅದು ಕೂಡ ಮಾಗದನ ಎಲುಬು ಅಂತಲೂ ಒಂದು ಸುದ್ದಿ ಇತ್ತು. ಯಾರೋ ಸತ್ತವರ ಎಲುಬನ್ನು ಯಾವುದೋ ಮಂತ್ರ ಮಾಟ ಮಾರಣಾದಿಗಳನ್ನು ಮಾಡಿ ತಂದು ಅದನ್ನೇ ದ್ಯೂತಕ್ಕೆ ಬಳಸಿ
ಕಪಟದ ದ್ಯೂತದ ಮೂಲಕ ನಿಮ್ಮನ್ನು ಸೋಲಿಸಿ ಕಾಡಿಗೆ ಅಟ್ಟಿದ. ಅದು ಅಷ್ಟಮುಖಿಯಾದಂತಹ ದಾಳ ಎಲ್ಲ ಮುಖದಲ್ಲಿಯೂ ಒಂದೇ ಚಿಹ್ನೆ ಇದ್ದದ್ದು ಅಲ್ವೋ? ಆದ್ರೆ ನಿನಗದು ಅರ್ಥ ಆದದ್ದು ಬಹಳ ತಡವಾಗಿ ಗೊತ್ತಾಗುವಾಗ ಸೋತಾಗಿದೆ. ಹಾಗೆ ಅಂತ ನೀನು ಕಾಡಿನಲ್ಲಿ ಅದನ್ನು ಅಭ್ಯಾಸ ಮಾಡಿದ್ದೆ ಅಲ್ವಾ? ಅಕ್ಷ ವಿದ್ಯಾ ಎನ್ನುವುದನ್ನು ಅಭ್ಯಾಸ ಮಾಡಿದ್ದೆ ಅನ್ನೋ ಸುದ್ದಿ ಕೇಳಿದೆ. ಆದ್ರೆ ಆ ಕಾಲಕ್ಕೆ ನಿನಗೆ ಪರಿಣತಿ ಇರಲಿಲ್ಲ. ಆ ದ್ಯೂತ ಪೂರ್ವದಲ್ಲಿ ನಿಮ್ಮೊಳಗೆ ಆದಂತಹ ಒಪ್ಪಂದ ಏನು? ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತಂ, ಅದರಂತೆ ನಿಮ್ಮದ್ದಾದಂತಹ ರಾಜ್ಯವನ್ನು ಅವ ಕೊಡಬೇಕಿತ್ತೋ ಬೇಡೋ ಅಲ್ವಾ? ಮಾತಿನ ಹಾಗೆ ನಡೆಯದೇ ಇದ್ರೆ ಒಬ್ಬ ರಾಜನೋ ರಾಜಕಾರಣಿಯೋ ವಚನ ಭ್ರಷ್ಟ ಅಂತ ಲೆಕ್ಕ ಅಲ್ವಾ? ಅಂತವನೇ. ಅದ್ರಲ್ಲಿ ಈಗ ಒಂದು ಉದಾಹರಣೆಗೆ ಹೇಳುವ, ಒಂದು 20 ತಿಂಗಳ ನಂತರ ನಿನಗೆ ಕೊಡ್ತೇನೆ ಅಂತ ಒಬ್ಬ ಹೇಳ್ತಾನೆ, ಮತ್ತೆ ತಪ್ಪಬಹುದು. 20 ತಿಂಗಳಲ್ಲ, 12 ವರ್ಷದ ಮೇಲೆ ಕೊಡ್ತೇನೆ ಅಂತ ಹೇಳಿ ಕೊಡದೇ ಇದ್ರೆ ಅವನನ್ನು ಸಾರ್ವಜನಿಕ ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಕೊಲ್ಲಬೇಕು. ಬೇರೆ ರಾಜ ನೋಡು, ಹಾಗಿದ್ರೆ ಅವ ಅಪರಾಧಿ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕು. ಒಂದು ಹಾಗೆ ಮತ್ತೆ ನಿಮ್ಮನ್ನು ವಿಪಿನಕ್ಕೆ ಅಟ್ಟಿದ ಕೋಡಿ ಅಲ್ವಾ? ಅದು ಬದಿಗಿರ್ಲಿ. ದ್ರೌಪದಿಯ ವಸ್ತ್ರಾಪಹರಣ ಎಲ್ಲಿ ಆದರೂ ಒಬ್ಬ ಸಾಮಾನ್ಯನಾದರೂ ಒಬ್ಬ ದುಷ್ಟನಾದರೂ ಮಾಡುವಂತಹ ಕೆಲಸವೋ? ಹಸ್ತಿನೆಯ ರಾಜಸಭೆಯ ಮುಂದೆ ತುಂಬಿದ ಸಭಾಸದರ ಮಧ್ಯದಲ್ಲಿ ಮಾನವತಿಯಾದಂತಹ ಹೆಣ್ಣೊಬ್ಬಳ ನಗ್ನ ದೇಹವನ್ನು ಕಾಣುವಂತಹ ಪ್ರಯತ್ನವನ್ನು ಆತ ಮಾಡುತ್ತಾನೆ ಅಂತಾದ್ರೆ ಇದಕ್ಕಿಂತ ದೊಡ್ಡದಾದಂತಹ ಮನೆತನದ ಸೊಸೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಅಂತಾದ್ರೆ ಅವ ಧರ್ಮದ ಎದುರಿನಲ್ಲಿ ನಿಂತು ಮಾತಾಡುವುದಕ್ಕೆ ನಾನು ಧರ್ಮಿಷ್ಠ ಅಂತ ಹೇಳುವುದಕ್ಕೆ ಅವನಿಗೆ ಹಕ್ಕುಂಟ? ಈ ಅಪ್ಪ ಮಗ ಇಬ್ಬರು ಸೇರಿ ಉಂಟಲ್ಲ, ಲೋಕವನ್ನೇ ಹಾಳು ಮಾಡ್ಲಿಕ್ಕೆ ಸಾಧ್ಯವಲ್ಲ. ಆ ಧೃತರಾಷ್ಟ್ರನಿಗೆ ತನ್ನ ಮಗ ಎನ್ನುವಂತಹ ವ್ಯಾಮೋಹ, ಈ ಮಗನಿಗೆ ಅಪ್ಪ ಹೇಳಿದ ಹಾಗೆ ನಡೆಯುವಂತಹ ಒಂದು ಕುತಂತ್ರ, ಈ ಎರಡೂ ಸೇರಿಯೇ ಇಷ್ಟ ಆದದ್ದು ಹೊರತು ಬೇರೇನೂ ಅಲ್ಲ. ಇಲ್ಲದೇ ಇದ್ರೆ ದ್ಯೂತಕ್ಕೆ ನಿಮ್ಮನ್ನು ಆಹ್ವಾನಿಸುವಲ್ಲಿ ಮೊದಲಿಗೆ ಬೇಡ ಅಂತ ಹೇಳಿದವನೇ ಧೃತರಾಷ್ಟ್ರ. ಸುಮ್ಮನೆ ಏನೇನನ್ನು ಹೇಳುವುದಲ್ಲ ನಾನು. ಆ ಬಳಿಕ ಅದೇ ಕೌರವನ ಮಾತಿಗೆ ಒಪ್ಪಿ, ಅವನ ಅಭಿನಯಕ್ಕೂ ಒಪ್ಪಿ ನಿಮ್ಮನ್ನು ದ್ಯೂತಕ್ಕೆ ಕರೆಸಿದ್ದಷ್ಟೇ ಅಲ್ಲ, ಮರುದ್ಯೂತಕ್ಕೆ ಕರೆಸುವಲ್ಲಿಯೂ ಅವನದ್ದಾದಂತಹ ಆ ತಂತ್ರವನ್ನು ಅವನು ಮುಂದಿಟ್ಟಿದ್ದಾನೆ. ಇವನಾದ್ರೂ ಆದೀತು, ಇವನ ಅಪ್ಪ ಅಲ್ಲ, ಅವ ದೊಡ್ಡ ತಂತ್ರ. ಇಲ್ಲದೇ ಇದ್ರೆ ನಿಮ್ಮನ್ನು ಆ ರೂಪದಲ್ಲಿ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ ಇರಲಿಲ್ಲ. ಪರಿಣಾಮದಲ್ಲಿ ಏನಾಯಿತು? ಅನ್ಯಾಯ ಏನು ಅಂತ ಕೇಳ್ತೀಯ? ರೂಢಿಯಲ್ಲೊಂದು ಮಾತುಂಟು, ಅಗ್ನಿದೋ ಗರದಶ್ಚೈವ ಸದಾ ಮಾನ ಧನಾಪಹ ಕ್ಷೇತ್ರ ದಾರಾಪಹರ್ತ ಚ ಷಡಯಿತೆ ಆತತಾಯಿನಃ. ಹೌದಲ್ಲ? ಇನ್ನೊಬ್ಬರ ಮನೆಗೆ ಬೆಂಕಿ ಇಕ್ಕುವುದು, ಇನ್ನೊಬ್ಬರಿಗೆ ವಿಷ ಕೊಡುವುದು, ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವುದು, ಮತ್ತೊಬ್ಬರ ಹೆಣ್ಣನ್ನು ಶೀಲ ಕೆಡಿಸುವುದು ಅಥವಾ ಪ್ರಯತ್ನವನ್ನು ಮಾಡುವುದು, ಹೀಗೆ 5-6 ರೀತಿಯ ಅಪರಾಧವನ್ನು ಮಾಡಿದವರು ಕೂಡ ಅವರು ಆತತಾಯಿಗಳು ಅಂತಾಗುತ್ತಾರೆ ಅಲ್ವಾ? ಆ 6ರಲ್ಲಿ ಯಾವುದೊಂದನ್ನು ಮಾಡಿದರೂ ಅವ ಆತತಾಯಿ ಆಗುತ್ತಾನೆ. ಇವ 6ಅನ್ನೂ ಮಾಡಿದ್ದಾನೆ. ಆಮೇಲೆ ಅವ ಎಂಥದ್ದು ತಪ್ಪು ಮಾಡಿದ್ದಾನೆ ಅಂತ ನೀನು ಕೇಳುವುದೇ ನನಗೆ ಆಶ್ಚರ್ಯಕ್ಕೆ ಎಡೆಗೊಟ್ಟಿದೆಯಯ್ಯ. ಆದ್ರಿಂದ ಅವನಲ್ಲಿ ಯಾವತ್ತು ಕನಿಕರವನ್ನು ತಡೆಯುವುದಲ್ಲ. ನಿಮ್ಮನ್ನು ವಿಪಿನಕ್ಕೆ ಅಟ್ಟಿದ ಕೋಡಿ ಒಂದಲ್ಲ ಎರಡಲ್ಲ 10 ಹಲವಾರು ರೀತಿಯ ಅನ್ಯಾಯವನ್ನು ಮಾಡಿದ್ದಾನೆ. ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡುವುದು, ಶಿಕ್ಷಿಸುವುದು ನಿನಗೂ ನನಗೂ ನಮಗೂ ಕರ್ತವ್ಯ. ಕೃಷ್ಣ, ನೀನು ಹೇಳುವ ಮಾತನ್ನು ಅಷ್ಟನ್ನು ನಾನು ಒಪ್ಪಿಕೊಳ್ಳಬಹುದಾಗಿದೆ. ಹೌದು. ಆದ್ರೆ ಸಂಧಾನಕ್ಕೆ ಹೋಗುವ ಕಾಲದಲ್ಲೇ ನಾನೊಂದು ಮಾತನ್ನು ಹೇಳಿದ್ದೇನೆ, ದೊರೆತನ ಸುಡಲಿ ಬಡತನ ಯಮಗಕ್ಕು. ಹೌದು. ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಈಗ ಈ ಅಪ್ಪ ಮಗ ಸೇರಿ ಅವರು ಏನು ಮಾಡ್ತಾರೆ ಅನ್ನುವುದಕ್ಕಿಂತಲೂ ಎಷ್ಟಾದ್ರೂ ನಮಗೆ ಸಂಬಂಧ ಅಲ್ವಾ? ಅವರು ಏನು ಮಾತಾಡ್ತೀಯೋ ನೀವು? ಆ ಎರಡನೇ ವಾಕ್ಯವನ್ನೇ ನೀನು ಸ್ಥಿರಗೊಳಿಸು. ಯಾವುದು? ಅವ ಸಾಯುವುದು ಖಂಡಿತ. ಯಾಕೆ? ಸಾಯಬೇಕಾದಷ್ಟನ್ನು ನಾವು ಮಾಡಿದ್ದಾನೆ, ಅದರಲ್ಲಿ ಅನುಮಾನ ಪಡಬೇಕಾಗಿಯೇ ಇಲ್ಲ.
ನನ್ನ ಬಂಧು ಅಂತ ನಾವು ಹೇಳಬಹುದು. ನಾವು ಬಂಧುಗಳು ಅಂತ ಸ್ವೀಕರಿಸಬೇಕು ಯಾರನ್ನು ಧರ್ಮರಾಜ. ಧರ್ಮವೇ ಮೂರ್ತಿವೆತ್ತಂತಿರುವಂತಹ ನಿನಗೆ ಪ್ರತ್ಯೇಕವಾಗಿ ಒಂದು ಹೇಳುವ ಸಂದರ್ಭ ಬಂತಲ್ಲ ಅಂತ ನನಗೆ ಆಶ್ಚರ್ಯ ಆಗುವುದು. ಯಾವನೋ ಒಬ್ಬ ದುಷ್ಟನಿದ್ದಾನೆ, ಅವನೊಬ್ಬ ಹತ್ತಿರದ ಬಂಧು ಇದ್ದಾನೆ. ಕೊಲೆ ಮಾಡುವುದಕ್ಕೋ ಅಥವಾ ಕಪಟ ಮಾಡುವುದಕ್ಕೋ ವಂಚನೆ ಮಾಡುವುದಕ್ಕೋ ಮೋಸ ಮಾಡುವುದಕ್ಕೋ ದ್ರೋಹ ಮಾಡುವುದಕ್ಕೋ ಹೆದರುವವನೇ ಅಲ್ಲ. ಅವನಿಗೆ ಆ ವಿಷಯದಲ್ಲಿ ಚಳಿ ಎನ್ನುವುದೇ ಇಲ್ಲ. ಹೌದು ಅಲ್ವಾ? ಅಂಥವನನ್ನು ಬಂಧು ಅಂತ ಹೇಳಬಹುದೇ? ದುಷ್ಟಂ ದೂರೇನ ವರ್ಕೆಯೇತ್ ಒಂದು ನುಡಿ ಉಂಟು. ದೂರದಿಂದ ಬಿಡಬಹುದು, ಕೊಲ್ಲುವುದು ಸರಿಯೋ? ದುಷ್ಟನನ್ನು ದೂರ ಇರಿಸಬೇಕು, ಅವನ ಹಂಗನ್ನು ತಿರಸ್ಕರಿಸಬೇಕು, ಅವನಿಂದ ನಾವು ದೂರ ಇರಬೇಕು. ಕೊಲ್ಲುವುದು ಸರಿಯೇ, ಅಧರ್ಮಿ ಆದದ್ದರಿಂದ ಧರ್ಮಿಷ್ಠನಾಗಿ ಬಾಳುವಂತಹ ಒಬ್ಬ ಅರಸ ಅಂಥವನನ್ನು ನಾಶ ಮಾಡುವುದು ಸರಿಯೇ ಎನ್ನುವುದಕ್ಕೆ ನನ್ನ ಬದುಕೆ ಒಂದು ಜ್ವಲಂತ ಸಾಕ್ಷಿಯನ್ನು ಕೊಡುತ್ತಾ ಇಲ್ವೇ? ನನ್ನವೇ ದೇವಕಿ, ಆಕೆಯ ಅಣ್ಣ, ಬಾಂಧವ್ಯದಲ್ಲಿ ಬಾವಿಯಿಂದ ಅಣ್ಣ ಕಂಸ ನನಗೆ ಮಾವಲ್ಲು. ಮಾವ ಅಂತ ಹೇಳಿ ಅಭಿಮಾನದಿಂದ ಕೈ ಮುಗಿಯುವಂಥದ್ದು ಏನಾದರೂ ಇತ್ತು ಅವರಲ್ಲಿ? ಇಲ್ಲ ಅಲ್ವಾ? ತನ್ನ ಭಾವನನ್ನು ತನ್ನ ತಂಗಿಯನ್ನು ಮೊದಲಿಗೆ ಮೆರವಣಿಗೆ ಮಾಡಿಸಿದನಾದರೂ ಕೊಟ್ಟ ಕೊನೆಗೆ ಎಲ್ಲೋ ಸೆರೆಮನೆಯಲ್ಲಿ ಕೊಳೆಯುವಂತೆ ಮಾಡಿದವ ಅವನೇ ಅಲ್ವೋ? ನನ್ನಿಂದ ಮೊದಲು ಹುಟ್ಟಿದಂತಹ 6 ಮಕ್ಕಳನ್ನು ತಲೆಗಡಿಯುವುದಕ್ಕೂ ಹಿಂದೆ ಮುಂದೆ ನೋಡದೆ, ಕೊಲೆ ಮಾಡುವುದಕ್ಕೂ ಹಿಂದೆ ಮುಂದೆ ನೋಡದೆ ಪಾಪ ಶಿಶುಗಳು ಏನು ಮಾಡಿದ್ದಾವೆ ಅಲ್ವೋ? ಅಂಥದ್ದಕ್ಕೂ ಹೇಸುವವ ಅಲ್ಲ. ನನ್ನನ್ನು ಅನೇಕ ರೀತಿಯಲ್ಲಿ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ್ದಾನೆ, ಫಲಿಸಲಿಲ್ಲ ಎನ್ನುವ ಪ್ರಶ್ನೆ ಬೇರೆ. ಇಂತಹ ಅನ್ಯಾಯವನ್ನೇ ಮಾಡಿದಂತಹ ಕಂಸನನ್ನು ನನ್ನ ಮಾವ ಎನ್ನುವಂತಹ ಅಭಿಮಾನವನ್ನು ಇರಿಸಿಕೊಳ್ಳದೆ ನಾನು ಕೊಂದಿದ್ದೇನೆ. ಮಾತೆಯ ಅಣ್ಣ ಅಂತ ಹೇಳುವಂತಹ ಅಭಿಮಾನವನ್ನು ಇರಿಸಿಕೊಂಡ್ರೆ ಆಗ್ತದ? ಹಾಗೆ ಬಂಧುವೇ ಆಗಲಿ ಯಾರೇ ಆದರೂ ತಪ್ಪು ಮಾಡಿದವ ಅಂತಾದ್ರೆ ಅವ ನಮ್ಮ ಬಂಧುವಲ್ಲ ಅಂತಲೇ ನಿರ್ಧರಿಸಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದೇ ಕರ್ತವ್ಯ. ಆದ್ದರಿಂದ ಕೌರವನ ಬಗ್ಗೆ ದಯೆ, ದಾಕ್ಷಿಣ್ಯ, ಕಾರುಣ್ಯ ಇರಕೂಡದು. ನೀರಿನಲ್ಲಿ ಮುಳುಗಲಿ, ಪಾತಾಳದಲ್ಲಿ ಹೋಗಲಿ, ತಾಯಿಯ ಬಸುರೊಳಗೆ ಹೋಗಲಿ, ಆವಾಗಲೂ ನಾವು ಸುಮ್ಮನೆ ಬಿಡುವಂತಿಲ್ಲ, ಶಿಕ್ಷಿಸತಕ್ಕದ್ದು. ರಾಮ ನಡೆದಂತೆ ನಡೆಯಬಹುದು, ಕೃಷ್ಣ ನುಡಿದಂತೆ ನಡೆಯಬಹುದು. ಕೃಷ್ಣ ನಡೆದಂತೆ ನಡೆಯುವುದು ಬಾಕಿದ್ದವರಿಗೆ ಅಪಾಯಕಾರಿ ಅಂತ ಅರ್ಥ. ಅರ್ಥ ಆಯ್ತಪ್ಪ. ನನ್ನಷ್ಟು ಮದುವೆ ಆಗ್ಲಿಕ್ಕೆ ನಿನ್ನಿಂದ ಆಗುವುದಿಲ್ಲ. ಅದಲ್ಲ, ನೀನು ಮಾವನನ್ನು ಕೊಂದಿದ್ದಿಂತ ನಾನು ನನ್ನ ಬಂಧುವನ್ನು ಕೊಲ್ಲುವುದು ಎಷ್ಟು ಸರಿ ಅಂತ ನನಗೆ ತಲೆ ಬಿಸಿ ಆಗುತ್ತದೆ. ಅದೇ, ನನ್ನ ಮಾವನನ್ನು ನೀನು ಕೊಲ್ಲಬೇಡ, ಕೌರವನಂತಹ ಅನ್ಯಾಯ ಮಾಡಿದವನನ್ನು ಬಂಧು ಎಂದು ಭಾವಿಸಬೇಡ. ಒಂದು ಸಮಾಧಾನ, ನೀನು ನುಡಿದಂತೆ ನಡೆಯಬಹುದಾಗಿದೆ. ಹೌದು, ನಾನು ನುಡಿದಂತೆ ನಡೆ. ನೀನು ಹೇಳಿದ ಮೇಲೆ ನಮ್ಮದು ಆಕ್ಷೇಪ ಇಲ್ಲ. ಇನ್ನು ನೀನು ಹೇಗೆ ನಡೆಸಿದ್ರು ಹಾಗೆ. ಅವ ಎಲ್ಲಿರುವುದು? ದ್ವೈಪಾಯನ ಸರೋವರ. ತಡ ಮಾಡದೆ ಅಲ್ಲಿಗೆ ಹೋಗೋಣ. ಆ ಮೂಲಕ ತನ್ನ ಛಲದ ಸಾಧನೆಗೆ ಬೇಕಾಗಿ ಪುತ್ರ ಮಿತ್ರ ಕಳತ್ರಾದಿಗಳೆಲ್ಲವರನ್ನು ಬಲಿ ಕೊಟ್ಟೆ ನೀನು. ಇನ್ನಾದರೂ ಅಂತಹ ಬಲಿ ಕೊಡುವುದರಲ್ಲಿ ಕೊನೆಗೆ ಉಳಿದ ಬಲಿ ನೀನೊಬ್ಬನೇ. ನೀನು ಇನ್ನಾದರೂ ಬದುಕುವ ಆಲೋಚನೆ ಉಂಟು ಅಂತಾದ್ರೆ ಮೇಲೆ ಬಾ, ನಾವು ಏನಾದರೂ ಒಂದು ಇತ್ಯರ್ಥ ಮಾಡಿ ಮುಗಿಸುವ. ಇಲ್ಲ, ಅವರು ಮಾತಾಡುವುದಿಲ್ಲ ಮಾತ್ರ ಅಲ್ಲ, ಮೇಲೆದ್ದು ಬರುವುದಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ಬಾ ಅಂತ ಹೇಳುವುದು ನೀನು ಯುದ್ಧಕ್ಕಾಗಿ ಅಲ್ಲ. ಹೌದು, ನೀನು ಯುದ್ಧಕ್ಕೆ ಆಗ್ಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೀನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಭಾವಿಸಿ ಅಲ್ಲಿಯೇ ಓದಿದ್ದ. ಆದ್ರಿಂದ ಸುಮ್ಮನೆ ಇದ್ದಾರೆ. ಆದ್ರಿಂದ ನೀನು ಕರೆದರೆ ಆಗುವುದಿಲ್ಲ. ಇನ್ಯಾರು? ಕಿರಿಯ ಬಾವು, ನೀ ಕರೆಯಪ್ಪ. ಕರೆಯುವಾಗ ಬಾರದೇ ಇದ್ರೆ ಬರುವವನೇ ಅಲ್ಲ. ಇನ್ನು ಸ್ವಲ್ಪ ಬಿಸಿಯಲ್ಲಿ ಕರಿಬೇಕು. ಬಹುಶಃ ಇವನ ಸ್ವರ ಅವನಿಗೆ ಹೆಣ್ಮಕ್ಕಳ ಸ್ವರದ ಹಾಗೆ ಕೇಳಿತೋ
ನೀರಿನ ಒಳಗಿಂದ ಕೇಳುವುದಲ್ಲ. ನೋಡುವ ನಮ್ಮ ದೊಡ್ಡ ನೋಡುವ ಬಹುಶಃ ಅವನಿಗೆ ಇದು ಮುಟ್ಟುವುದಿಲ್ಲ ಅಷ್ಟೇ. ಬಾವಯ್ಯ ನಾನು ಕರೆಯುತ್ತೇನೆ. ಮೂರು ಲೋಕದ ಗಂಡರಾದಂತ ಈ ಭಾರತದಲ್ಲಿ ಯುದ್ಧಕ್ಕಾಗಿ ಹೊರಬ ಹೊರಬ. ಒಳ್ಳೇದಾಗಿದೆ. ಆದ್ರೆ ಮೂರು ಲೋಕದ ಗಂಡನಾದ್ರೂ ಅವನಿಗೆ ಗಂಡ ಅಲ್ಲ ಅಂತ ಹೇಳಿಕೊಂಡಿದ್ದಾನೆ. ಅದರಿಂದ ಅಲ್ಲಿ ಕೂತಿದ್ದಾನೆ. ಅದು ನಾಟುವುದಿಲ್ಲ. ಇನ್ನೆಲ್ಲ ಮಾಡುದು. ಸರಿಯಾಗಿ ಹೇಳ್ಬೇಕಾದ್ರೆ ನೀನು ಕರೆದ್ರೆ ಬರ್ತಾ ನಾನು ನಿನಗೂ ಅವನಿಗೊಂದು ಸಂಬಂಧ ಉಂಟು. ನಾನೇ ಕರಿಬೇಕಲ್ಲ. ಉಳಿದ ಸಂಬಂಧದ ಹಾಗೆ ಭಾವ ಎನ್ನುವ ಸಂಬಂಧ ಅಲ್ಲ. ಅಲ್ಲಲ್ಲ, ಭಾವನನ್ನು ಭಾವ ಅಂತ ಕರೆದಾಗ ಆಚೆಯಿಂದ ಅವನು ಭಾವ ಎಂದೇ ಹೇಳಬೇಕು. ಹೌದು. ಅಪ್ಪ ಅಂತ ಕರೆದ್ರೆ ಮಗ ಅಂತ ಉತ್ತರ ಸಿಕ್ಕುದು. ಅಣ್ಣ ಅಂತ ಕರೆದ್ರೆ ಅಮ್ಮ ಅಂತ ಬರ್ತದೆ ಅಲ್ವಾ? ಭಾವ ಅಂತ ಕರೆದ್ರೆ ಭಾವ ಅಂತಲೇ ಬರ್ತದೆ. ಅದೊಂದು ಸಮಾನತೆಯ ದ್ಯೋತಕ. ಒಂದು ಪ್ರದೇಶದಲ್ಲಿ ಒಂದು 4 ಬಾರಿ ಕಾಣ ಸಿಕ್ಕಿದವನನ್ನು 5ನೇ ಬಾರಿಗೆ ಏನ್ ಭಾವ ಹೇಗಿದ್ದಿ ಅಂತ ಕೇಳುವುದೇ. ಮತ್ತೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲವು ಸಲ ಭಾವ ಅನ್ನೋದು ರೂಢಿಯ ಶಬ್ದ. ಭಾವ ಆಗ್ಬೇಕು ಅಂತ ಏನಿಲ್ಲ. ಇಲ್ವೇ ಇಲ್ಲ. ಇವನ ತಂಗಿಯ ಗಂಡನೂ ಅಲ್ಲ, ಇವನ ಮಾವನ ಮಗನೂ ಅಲ್ಲ. ಅದು ನಮ್ಮ ಭಾವ. ಇವ ಬರೇ ಭಾವ ಅಲ್ಲ, ಭಂಡರ ಭಾವ. ಭಂಡ ಯಾರು? ಇವನ ತಂಗಿ ದುಶ್ಶಳೆಯನ್ನು ಮದುವೆಯಾದಂತಹ ಜಯದ್ರಥ. ಯಾಕೆ ಭಂಡ ಅಂತ ಹೇಳುವುದು? ಮದುವೆ ಆದ ಮೇಲೆ ಅವನ ಸಿಂಧೂ ದೇಶಕ್ಕೊಂದವ ಹೋಗಲಿಲ್ಲ. ಇಲ್ಲಿಗೆ ಬರುವಾಗಲೂ ಕಾಲು ತೊಳೆದುಕೊಂಡು ಒಳಗೆ ಹೋಗ್ಲಿಲ್ಲ. ಹೋಗ್ಲಿಲ್ಲ. ಅದವನ ಸಂಸ್ಕಾರವೇ ಅಲ್ಲ, ಅಲ್ವೇ? ದೇಹ ಒಂದು ಬಹಳಷ್ಟು ದೊಡ್ಡದಾಗಿ ಬೆಳೆದಿದೆ. ಸೈಂಧವ ಅಂತ ಅವನಿಗೆ ಒಂದು ಹೆಸರು ಉಂಟು. ಅವ ಈ ಹೆಂಡತಿ ಮನೆಯಲ್ಲೇ ಬಿದ್ದು ಸಾಯ್ತಾ ಇದ್ದಾನೆ. ಅಂತಹ ಬಂಡನ ಮಾತನ್ನು ಕೇಳಿ ಆ ಬಂಡನಿಗೆ ಭಾವನಾಗಿರುವಂತಹ ಸುಯೋಧನ ಅವನ ಮಾತನ್ನೇ ಕೇಳಿ ದ್ಯೂತ ಮಾಡಿದ. ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳ ದುರದೊಳು ಜಯಿಸಿಕೊಂಡು
ನಾವು ಯಾಕೆ ಬಂದಿದ್ದೇವೆ ಎಂಬುದನ್ನು ಸರಿಯಾಗಿ ಕೇಳಿಕೊ. ಬಾರಿಯು ನಾವು ಯೂತವನ್ನಾಡುವ, ಅದು ಕೂಡ ಹೇಗೆ ಕಪಟದ ಯೂಥ. ಆ ಯುದ್ಧದಲ್ಲಿ ನೀನು ಇನ್ನೂ ಗೆಲ್ಲಬೇಕು, ಇನ್ನೂ ನೀನು ನಮ್ಮನ್ನು ಸೋಲಿಸಬೇಕು, ನಿನ್ನ ಪೌರುಷವನ್ನು ತೋರಿಸಬೇಕು. ಕೌರವ ನೋಡ, ನಮ್ಮೈವರ ವರದಿ ಪಾಂಚಾಲಿ ಅವಳ ಸೀರೆಯ ಸೆರಗಿಗೆ ಕೈ ಇಕ್ಕಿ ಸೀರೆಯನ್ನು ಸುಲಿಸುವುದಕ್ಕಾಗಿ ಎಷ್ಟು ಕರೆದರೂ ಮೇಲೆ ಬರುವುದಿಲ್ಲ. ಬಾರದಿದ್ರೆ ಬಿಡುವವ ಈ ಭೀಮಸೇನೂ ಅಲ್ಲ. ನೀನೇನು ಮಹಾ, ಈ ಘನೆಯಾತಕ್ಕೆ ಲೋಕವೇ ಜರುಗುತ್ತದೆ. ಈ ಸಮಯದಲ್ಲಿ ನೀರಿಗೊಂದು ಪೆಟ್ಟು ಕೊಟ್ಟ ಸಾಕು, ಅಲ್ಲಿದ್ದಂತಹ ಜಲಚರಗಳು ಅವುಗಳ ಜೊತೆಯಲ್ಲಿ ನೀರು ಮೇಲೆ ಹಾರಿ ನಮ್ಮ ಕಣ್ಣ ಮುಂದೆ ಬರದೆ ನೋಡೋಣ. ಯಾಕೆ ಬಬ್ಬೆ ಹೊಡೆಯುವುದು ಬೇಡ, ತಲೆಗೆ ಬೀಳ್ತದೀಗ. ಮಣ್ಣು ಹೊರಬವ ಪಾಪಿ ಮಗನೇ, ವಿಷದ ಹಾಲನ್ನು ಕೊಡ್ತೀಯ ನೀನು. ಮತ್ತೊಬ್ಬನಿಲ್ಲ ಅಂತಹ ನೀನು ಒಂದೊಂದ ಮೇಲೆ ನೀರಿನಿಂದ ಮೇಲೆತ್ತವನು ಎಲ್ಲವರನ್ನು ಯುದ್ಧಕ್ಕೆ ಕರೆಯುತ್ತಾ ಹೆಸರುಗಳು ಕುಡಿಯುವಂತೆ ಕುದಿದು ಅನಿಮಿಷ ತತ್ತಿಗಳು. ಅದರ ಒಟ್ಟಿಗೆ ನೀನು ಮೇಲೆ ಎದ್ದು ಬಂದವನು. ಈಗ ಒಂದೇ ಸಲ ನೀನು ಇಷ್ಟು ಜನರನ್ನು ಕರೆಯುವುದು ಬೇಡ. ಮತ್ತೆ ನಿನಗೆ ಒಂದು ಅವಕಾಶ ನಾನು ಕೊಡ್ತೇನೆ. ನೀನು? ಹೌದು, ಅವಕಾಶ? ಹೌದೌದು. ಯಾರಿಗೆ? ನಿನಗೆ. ಏನು? ನಾವು 5 ಮಂದಿ ನಿನ್ನ ಮೇಲೆ ಮುಗಿ ಬೀಳುವುದಲ್ಲ, ನಮ್ಮ 5ರಲ್ಲಿ
ಯಾರನ್ನಾದರೂ ಒಬ್ಬನನ್ನು ನೀನು ಆಯ್ಕೆ ಮಾಡ್ತೀನಿ, ಮಾಡಿದರೆ ಆ ಒಬ್ಬನನ್ನು ನೀನು ಸೋಲಿಸಿದರೆ ನೀನು ಗೆದ್ದ ಹಾಗೆ. ಉಳಿದವರು ನಿನ್ನ ಪಾದ ಸೇವಕರಾಗಿ ನಾವು ಬರ್ತೇವೆ. ಯಾರನ್ನು ಬೇಕಾದ ಯಾರನ್ನು ಆಯ್ಕೆ ಮಾಡಬಹುದು. ನಿನ್ನ ಮುಖವೊಮ್ಮೆ ನೋಡ್ತೇನೆ. ಹೊಸ್ತ ನೋಡು. ಚೆನ್ನಾಗಿ ಗೊತ್ತಿದೆ. ಈಗಿನ ಮಾತ್ರಾತ್ಮರೆಯನ್ನು ಗೆದ್ದ ಮಾತ್ರಕ್ಕೆ ನಿನ್ನ ದೊಡ್ಡಸ್ತಿಗೆ ಸ್ಥಾಪಿತವಲ್ಲ. ಅಲ್ಲ, ಈ ದಿನ ಅಲ್ಲ, 3 ದಿವಸದ ಮೊದಲು ನೀನು ನನ್ನಿಂದ ಪೆಟ್ಟು ತಿಂದು ಓಡಿದವ. ನಿನ್ನೆ ಯಾಕೆ ಈ ದಿನವೇ ನಿನ್ನನ್ನು ತುಳಿಲಿಲ್ವಲ್ಲ? ಮೊನ್ನೆ ತಿಂದು ಹೋದದ್ದು ಹೌದಲ್ಲ, ಇವತ್ತು ತುಳಿದದ್ದು ಹೌದಲ್ಲ, ಎರಡೂ ಸರಿ. ಬಲು ಏನು ಬೇಡ, ಈ ದಿನವೇ ನಿನ್ನನ್ನು ನಾನು ಸೋಲಿಸಿದ್ದೇನೆ. ನಿನ್ನನ್ನು ರಥದಿಂದ ಎಳೆದು ಎಡಕಾಲಿಂದ ಮೆಟ್ಟಿದಾಗ ನಿನಗೇನಾದ್ರೂ ಮಾಡಬೇಕಾಗ. ಮೊನ್ನೆ ನಿನಗೂ ಹಾಗೆ ಆದದ್ದು. ಅದು ಮೊನ್ನೆ ಅಲ್ಲ, ಇವತ್ತು ಕೇಳುದು ನಾನು ನಿನ್ನಯ ಬಲು ಹೇಳು. ಧರ್ಮಕ್ಕೆ ವ್ಯಾಖ್ಯಾನ ಘಟಸ್ಥಿಗೆ ಉಂಟು ನನಗೆ, ಆದರೆ ಯುದ್ಧಕ್ಕಲ್ಲ. ನಿನಗೆ ಸರಿ ನಿಲ್ಲಿಕ್ಕೆ ಕೊಡುವುದಿಲ್ಲ. ನೀನು ಧನುರ್ಧರನು, ಮೂರು ಲೋಕದ ಗಂಡ, ಇಷ್ಟು ಉಂಡ ಹಾರಿದ ಹೊಂಡ ಬಿಡ. ಮಾತೃನಂದನರು ಅಲ್ಲ, ಯಾವ ಪ್ರಸಂಗದಲ್ಲಿಯೂ ನಕುಲ ಸಹದೇವರು ಹೀಗೆ. ಅದು ಸಣ್ಣ ಸಣ್ಣ ಹುಡುಗರೇ ಅಲ್ಲ, ಯಾವ ಪ್ರಸಂಗದಲ್ಲೂ ಉಳಿದವರಿಗಿಂತ ಅವರು ಸಣ್ಣ. ಹಾಗೆ ಒಂದು ಪಾಂಚಾಲ ಬಂದಾಗ ನಾನಾಗಿದ್ದು ಹಾಗೆ ಅಂತ ನೋಡುವಾಗ ಸಣ್ಣದಿದ್ರು ಅವರಿಗೂ ಮಕ್ಕಳಾಗಿ ಸಣ್ಣವರಾದರು. ಕೀರ್ತಿ ಸಣ್ಣದಲ್ಲ, ಅಲ್ಲಪ್ಪ, ಮೂರ್ತಿ ಮಾತ್ರ. ಹೌದು, ಬಹುಶಃ ಚಿಕ್ಕ ಭಾವನನ್ನು ಕರೆಯುತ್ತೀಯ. ಮಾತೃನಂದನರು ಚಿನ್ನರು ಆಗ್ಲಿಕ್ಕಿಲ್ಲ. ಓ ಇವೈತಾರಲ್ಲ, ಹೌದು, ಈ ಗಾಳಿಗೆ ಹುಟ್ಟಿದವ ಏ ಕುರುಡನ ಮಗನೇ, ಇವನೇ ಆಗ್ಬೇಕು.
ಭೀಮನನ್ನು ನನ್ನಿಗರ ಯುದ್ಧಕ್ಕೆ ಬಿಡು. ಅವನನ್ನೇ ಯಾಕೆ ಬಿಡಬೇಕು? ಆ ಪ್ರತಿಜ್ಞಾವಾಕ್ಯಗಳು ನನಗೆ ನೆನಪಿ ನನ್ನನ್ನು ಖಾತಿಸ್ತೇನೆ ಸ್ಪಷ್ಟವಾಗಿ ಹೇಳಿರುವನಲ್ಲ. ಆದುದರಿಂದ ಇವನ ಉಲ್ಲಾಸ, ಇವನ ಉನ್ಮಾದವ ಮತ್ತೇನು ಕಟ್ಟಾಗ್ತಾನೋ ತೋರಿಸುವುದಕ್ಕೆ ಬಿಡು. ಬಾ ಬಾ ಬಾ. ನಿನ್ನನ್ನು ಕಾಣುವಂತಹ ಅವಸರದಲ್ಲಿ ನಾನಿದ್ದೆ, ಓಡೋಡಿ ಬಂದೆ. ಬಂದಿರಲ್ಲ, ನಿನ್ನ ಮುಖ ಬಾಡಿ ಹೋಗಿದೆ. ಒಪ್ಪಂಟಿಗನೇ ಇದೆಯಾ? ಈಗ ಇದಕ್ಕೆ ಕಾರಣ ಯಾರು? ನಿನ್ನಂತಹ ಶಕ್ತಿ ಉಳ್ಳವ ಇನ್ನೊಬ್ಬನಿರುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸಂಘ ಶಕ್ತಿಯ ಮುಂದೆ ಎಲ್ಲರೂ ತಲೆ ತಗ್ಗಿಸಲೇಬೇಕು. ಸಂಘ ಶಕ್ತಿಯನ್ನು ಭಂಗಗೊಳಿಸಬೇಕು. ಕುರುಕ್ಷೇತ್ರದಲ್ಲಿ ಒಂದುಗೂಡಿಸಿದ್ದೆ. ನಿನ್ನ ಮಿತ್ರರಿಲ್ಲ, ಬಂಧುಗಳಿಲ್ಲ, ಮಕ್ಕಳಿಲ್ಲ. ಹೀಗಾಗುವುದಕ್ಕೆ ಕಾರಣ ಇವರಿದ್ದಾರೆ, ಜೊತೆಯಲ್ಲಿ ಸೇನೆ ಇದೆ. ಹೀಗಾಗುವುದಕ್ಕೆ ಕಾರಣ ನೀನೆಯೋ?
ತಮ್ಮಂದಿರೆಲ್ಲ ಅಳಿಯುವುದಕ್ಕೆ ಅವರ ಸೇನೆ ನಷ್ಟವಾಗುವುದಕ್ಕೆ ಕಾರಣ ನೀನಂತೆ. ಅಣ್ಣ, ಪಾಂಡವರು ಉಳಿದಿದ್ದಾರೆ. ಹೌದು. ಅವರ ಪಕ್ಷದಲ್ಲಿದ್ದುಕೊಂಡು ಸತ್ಯ ಹೇಳು. ಇಲ್ಲ, ಕಪಟ, ವಂಚನೆ, ಮೋಸ ಎನ್ನುವುದನ್ನು ನಾನು ಮಾಡುವವನೇ ಅಲ್ಲವೇ ಅಲ್ಲ. ಅದು ನನ್ನ ಬದಿಯಲ್ಲಿ ಸುಳಿಯುವುದಕ್ಕೂ ಸಾಧ್ಯ ಇಲ್ಲ. ನಿಮ್ಮ ತಮ್ಮ ಕಪಟ ಮಾಡುವುದು ಅಂತ ಹೇಳಿದ್ರೆ ಅರ್ಥ ಉಂಟಾ? ನಿಮ್ಮ ತಮ್ಮ ಮೋಸ ಮಾಡಿಯಾನೋ, ನಿಮ್ಮ ತಮ್ಮ ದ್ರೋಹ ಮಾಡಿಯಾನೋ, ನಿಮ್ಮ ತಮ್ಮ ಹಿಂದಿನಿಂದ ವ್ಯವಹಾರ ಏನನ್ನಾದರೂ ಮಾಡಿಯಾನೋ, ನಾನಂತದ್ದನ್ನು ಮಾಡಲಿಲ್ಲ. ಸುಯೋಧನ ತಮ್ಮಂದಿರು, ಹೌದು, ಮಿತ್ರರು, ಹೌದು, ಇವರೆಲ್ಲ ಅಳಿಯುವುದಕ್ಕೆ ಕಾರಣ ನೀನು ಅಂತ ಇವ ಹೇಳ್ತಾ ಇದ್ದಾನೆ. ಅವ ಹೇಳ್ತಾನಪ್ಪ, ಮಾಡಿದ ಪಾಪ ಹೆಚ್ಚಾದ್ರೆ ಅದರ ಫಲವನ್ನು ಅವ ಅನುಭವಿಸಲೇಬೇಕು. ನಮ್ಮ ಗುರುಗಳು, ಸಾಂದೀಪನಿಯೇ ಗುರುಗಳು ಹೇಳಿದಂತಹ ಮಾತು ತಮಗೆ ನೆನಪಿರಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭ. ಅವಶ್ಯವಾಗಿ ಅನುಭವಿಸಲೇಬೇಕು ಮಾಡಿದ ಕರ್ಮದ ಒಳಿತು ಕೆಡುಕುಗಳನ್ನು. ಅವರು ಮಾಡಿದ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತ ಅನುಭವ ಮಾಡಿದ್ದಾರೆ. ಹಾಗೆ ಮಾತ್ರ ಅಲ್ಲ, ಹಾಗೆ ಸತ್ತು ಹೋಗಿದ್ದಾರೆ. ಮತ್ತೆ ನಾನು ಕೊಂದದ್ದು, ನಾನು ಆಯುಧವನ್ನು ಹಿಡಿಯಲಿಲ್ಲ ಅಣ್ಣ. ಸತ್ತವರೆಲ್ಲ ಸೋತವರಲ್ಲ, ಇದ್ದವರು ಗೆದ್ದವರೂ ಅಲ್ಲ. ಪಾಂಡವರನ್ನು ಉಳಿಸಿದ್ದೆ, ಆದರೆ ಕೌರವನಿಗೆ ಸಹಾಯಕನಾಗಿ ಬರ್ತೇನೆ ಅಂತ ಈ ಮೊದಲೇ ಮಾತು ಕೊಟ್ಟಿದ್ದೆ. ಈಗ ಬಂದಿದ್ದೇನೆ. ಸುಯೋಧನ, ನನ್ನ ಸಮ್ಮುಖದಲ್ಲಿಯೇ ನಿಮ್ಮಿಬ್ಬರ ಗದಾಯುದ್ಧಕ್ಕೆ ಸಿದ್ಧರಾದವರು. ನಿನ್ನ ಪಕ್ಷದಲ್ಲಿ ನಾನಿದ್ದೇನೆ. ಈಗ ದ್ರೋಹ, ಮೋಸ, ವಂಚನೆ ಮಾಡಿದ್ದಾರೆ ಎನ್ನುವುದೆಲ್ಲ ಒತ್ತಟ್ಟಿಗಿರ್ಲಿ, ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ನಿಮ್ಮ ಸಮಕ್ಷದಲ್ಲಿ ಅದರಲ್ಲೂ ಗದಾಯುದ್ಧದಲ್ಲಿ ಒಬ್ಬ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಉಂಟು? ನನ್ನ ಶಿಷ್ಯಂದಿರಾಗಿ ತಪ್ಪು ಮಾಡಬಹುದೇ? ಅಲ್ಲ, ನಿಮ್ಮ ಶಿಷ್ಯಂದಿರುತ್ತಲ್ಲ, ಯಾವ ಶಿಷ್ಯಂದಿರೂ ಮಾಡ್ಲಿಕ್ಕಿಲ್ಲ. ಯಾಕೆ? ಗದಾಯುದ್ಧದಲ್ಲಿ ಅಷ್ಟು ಪರಿಣತಿ ಉಂಟು. ಹೌದು, ಬೀಸುವಲ್ಲಿ, ನಿಲ್ಲುವಲ್ಲಿ, ಆಲೀಡ, ಪ್ರತ್ಯಾಲೀಡ, ಸಮಪದದಲ್ಲಿ ಎಲ್ಲಿ ತಪ್ಪಿದ್ರು ಹೇಳಬಲ್ಲವರು ನೀವು ಅಲ್ವಾ? ಆದ್ರಿಂದ ಇದರಲ್ಲಿ ಯಾವ ದೋಷವನ್ನು ಅವರು ಎಣಿಸಿದ್ರು, ತಪ್ಪು ಕೆಲಸವನ್ನು ಮಾಡಿದ್ರು, ಅದು ತಪ್ಪೆಂದೇ ನಿರ್ಧರಿಸುವಂತಹ ನ್ಯಾಯಾಧೀಶರು ನೀವು ಅಲ್ವಾ? ನೀವಿಬ್ಬರು ಗದಾಯುದ್ಧದ ನಿಯಮವನ್ನು ಮೀರಕೂಡದು. ಇದೇ ಇಲ್ಲಿ ನಡೆದ ಯುದ್ಧದಲ್ಲಿ ಯಾರು ಸೋಲ್ತಾನೋ ಆ ಪಕ್ಷಕ್ಕೆ ಸೋಲು, ಹೌದಾ? ಯಾರು ಗೆಲ್ಲುತ್ತಾನೋ ಆ ಪಕ್ಷಕ್ಕೆ ಗೆಲುವು. ಯಾರು ಸೊಂಟದಿಂದ ಕೆಳಗೆ, ಕಂಠದಿಂದ ಮೇಲೆ ಹೊಡೆಯ ಕೂಡದು. ಮತ್ತೆ ಗೊತ್ತಲ್ಲ? ಅಲ್ಲ, ಅದು ಗದಾಯುದ್ಧದ ನಿಯಮವೇ. ಹೌದು, ಅವ ಅಂತಲ್ಲ, ಎಲ್ಲರೂ ಹಾಗೆ. ನಾನಿದ್ದೇನಪ್ಪ, ಅವನನ್ನು ನೀವು ನೋಡಿಕೊಂಡ್ರೆ ಸರಿ. ನನ್ನನ್ನು ನಾನಿದ್ದೇನಪ್ಪ, ಧೈರ್ಯವಾದ. ಗುರು, ನಿನ್ನ ಗುರುಗಳವರು ನನಗೆ ಕೈ ಮುಗಿದ ಬದುಕುವುದಕ್ಕಾಗಿ ನೀರಿನಲ್ಲಿ ಅಡಗಿದ್ದವನೇ ಈಗ ಮೇಲೆ ಬಂದು ಗುರುಗಳು ಒಂದಾಕ್ಷಣ
ನಿನಗೆ ಧೈರ್ಯ ಬಂತಲ್ವೇ? ಆನೆಯ ಗಂಟೆಯಲ್ಲಿ ಅಡಗಿದಷ್ಟು ಮೋಸ. ನಿನ್ನ ಅಡತನ್ನು ತೋರಿಸುವುದಕ್ಕಾಗಿ ನೀನು ಈ ಕ್ಷಣದಲ್ಲಿ ಪೌರುಷವನ್ನು ತೋರಿಸುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಿ. ಹೌದು, ಬಹಳ ಸಂತೋಷವಾಯಿತು. ನಿನ್ನ ಪೌರುಷ ಎಷ್ಟಿದೆ ಎಂಬುದನ್ನು ನಾನು ಅಂದು ಹಾಕಿದ ಭಾಷೆ ಹೇಗೆ ಹಾಗೆ ನಡೆದುಕೊಳ್ಳುತ್ತೇನೆ. ಊಟದಲ್ಲಿ ಪೂರ್ಣ ಮತ್ಸ್ಯನ ಬಾಣ ಸಿಗಣೆ. ಹೌದಾ? ಊಟ ಊಟ ಅಡಿಗೆ ಸರಿಯಾಗಲಿಲ್ಲ, ನನಗೆ ಬೆಳ್ತಿಗೆ ಅಕ್ಕೆಲ್ಲ ಆಗುದಿಲ್ಲ. ಕುಚ್ಚಲಕ್ಕೆ ಅನ್ನವೇ ಅದಕ್ಕೂ ಒಂದು ಭಾಗ್ಯ ಬೇಕು. ನಿನ್ನ ಹಣೆ ಬರಹ. ನಿನ್ನ ಹಾಗೆ ಬೆಳ್ತಿಗೆ ಹಾಕಿ ತಿಂದು ಅಲ್ಲಿ ಹೋಗಿ ಊಟ ಮಾಡಿ, ನಿನಗಲ್ಲ ಆಗುದಿಲ್ಲ, ನನಗಾಗುದಿಲ್ಲ. ನಿನ್ನ ಈ ಊಟದ ನಿನ್ನ ಚಟ ಉಂಟಲ್ಲ, ಪಕ್ಕನ ಎಂಜಲೂ ಆಗ್ತದೆ, ರಾಶಿ ಬಿಟ್ಟ ಮತ್ತೊಬ್ಬನ ಎಂಜಲೂ ಆಗ್ತದೆ. ಮತ್ಸ್ಯನಲ್ಲಿ ಅಡುಗೆಯವನಾಗಿ ರುಚಿ ನೋಡಿ ಎಲ್ಲರಿಗೂ ಎಂಜಲು ತಿನ್ನಿಸಿದ ಪಾಪಿ. ಎಂಜಲು ತಿನ್ನಿಸುವುದಕ್ಕೂ ಒಂದು ಭಾಗ್ಯ ಬೇಕು. ಅಂತವರ ಪುಣ್ಯಾತ್ಮರೇ ಬಂದತ್ತಲ್ಲಿ ಗೊತ್ತುಂಟ. ಊಟದಲ್ಲಿ ಈ ಗುಣ, ನಿನ್ನ ಒಬ್ಬಾಟ ಜೂಜಾಟದ ಸಭೆಯಲ್ಲಿ ಏನಾಯ್ತು? 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 ನೆಲನೋಟಕನಾದೆ, ಹೆಣ್ಣಿಗನಾದೆ, ಅಣ್ಣನ ಧರ್ಮಕ್ಕೆ ಕಟ್ಟು ಬಿದ್ದಿದ್ದವರ ನಿನ್ನ ಕರ್ಮ, ನಿನ್ನ ಈಗ 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 ನಿನ್ನ ಉತ್ಸಾಹ ಮತ್ತೇನು ಕಟ್ಟಾಗ್ತದೆ. ಉಲ್ಲಾಸ ಉಲ್ಲಾಸಾದ ನಿನ್ನ ಪರಾಕ್ರಮದ ತೋಟವನ್ನು ಕತ್ತರಿಸ್ತೇನೆ. ನಮ್ಮವರು ಯಾರು ಇಲ್ಲ, ಎಲ್ಲ ಧರ್ಮರಾಯನ ಕಡೆ. ಯಾರನ್ನು ಕರೆದರೆ ಯಾರು ಬಂದರೆ ನೋಡಬೇಕಾದವರು ನೋಡಬೇಕು. ಒಂದೇ ಒಂದು ಪ್ರಯೋಗ, ಅದ್ಭುತ ರಮ್ಯ ರಂಗ ಸಜ್ಜಿಕೆ. ನೋಡಿರಿ ನೋಡಿರಿ, ಸಂತೋಷ ಪಡಿ. ಎಷ್ಟು ಹೊತ್ತಿಗೆ ಮುಗಿಯುತ್ತದೆ ಅಂತ ಗೊತ್ತಿಲ್ಲ. ನೋಡಿ ನೋಡಿ ನೋಡಿ,
ಇವರು ನೋಡಿದ್ರೇನು ನೋಡದಿದ್ರು ಧರ್ಮರಾಯ ಈ ಭೀಮ ಬಿದ್ದ ಒಂದು ಚಂದ ಹೆಮ್ಮರ ಮುರಿದು ಬಿದ್ದ ಹಾಗೆ ಬಿದ್ದಿದ್ದಾರೆ. ಹೆಂಡತಿಗೆ ಮಾತು ಕೊಟ್ಟ ತನ್ನ ಮಾನವೀಯವಳು ಎಂಬ ವಿಶ್ವಾಸದಿಂದ ಕನ್ನಡಿಯೊಳಗಿರುವ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಹೆಡ್ಡನಂತೆ ಈತನ ವ್ಯವಹಾರವಾಯಿತು. ಇವರೆಲ್ಲ ನೋಡಿದರೆ ನೋಡದೆ ಬಿಟ್ಟರೆ ನೋಡಬೇಕಾದ ಒಬ್ಬ ಇದ್ದಾನೆ ರಂಗ. ಕಪಟ
ಎಲ್ಲರಿಗೂ ಬಿಂಬಿಸುವುದಕ್ಕಲ್ವೇ ನಾಟಕ. ಅದರಲ್ಲಿಯೂ ತಂತ್ರಗಾರಿಕೆ ಎಂದರೆ ನೀನು ಯಥಾರ್ಥ ವಕ್ತಿ ಕೃಷ್ಣ. ನಿಪುಣಾದ ಭೀಮ ಏನಕ್ಕಾಗಿ ತಾನೇನು ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲೆ ನೆಗೆದು ಗದೆಯನ್ನು ತಿರುಗುತ್ತಿದ್ದಾಗ ಬೇಕೆಂದೇ ಆ ತಲೆಯೊಡ್ಡಿದ್ದೆನಲ್ಲ. ನಿನ್ನಲ್ಲಿ ನಾನು ಭಿನ್ನವಿಸಿಕೊಂಡಿದ್ದೇನೆ ಸ್ವಾಮಿ. ತಲೆಯ ನಿನಗೆ ಸಮರ್ಪಿಸುವೆ. ಹೀಗಾಯ್ತಲ್ಲ ನಿನ್ನಂತರಂಗ ಏನು ಕೃಷ್ಣ, ಏನು ಕೃಷ್ಣ ಭೀಮ ಯಾಕೆ ಯಾಕೆ ಇದೆಯಾ? ಭೀಮಸೇನ ಗತತ್ರಾಣನಾಗಿ ಧರೆಗೆ ಬಿದ್ದಿದ್ದಾನೆ. ಕೌರವನಂತೂ ಅಟ್ಟಹಾಸದಿಂದ ಕುಣಿಯುತ್ತಿದ್ದಾನೆ. ಈ ಬಿದ್ದ ಭೀಮಸೇನ ಏಳುವ ಸಾಧ್ಯತೆಯೂ ಇಲ್ಲ, ಗೆಲ್ಲುವ ಸಾಧ್ಯತೆ ಈಗ ಈಗ ನಿಮ್ಮ ಮುಖ ಎಲ್ಲ ಸಪ್ಪೆ ಆದದ್ದು ಅವ್ರು ಬಿದ್ದದ್ದಕ್ಕ ಬಿದ್ದವ ಕಣ್ಣು ಬಿಡುವುದಿಲ್ಲ ಅಲ್ಲ? ಇಲ್ಲ ಇಲ್ಲ ಹೀಗೆಂದು ಹೇಳ್ತಾ ಇದ್ದಾರಲ್ಲ, ಇಲ್ಲೇ ಅಕ್ರಮ ನಡೀತಾ ಇದೆ.